Very good morning. Happy morning to all and congratulations. ನೀವು ಗುಡ್ ಟೈಮ್ ಕೀಪರ್ಸ್, ಸಮಯ ಸಾಧಕರು. ಅಂದರೆ ಸಮಯವನ್ನ ಒಂದು ಸಾಧನೆಯನ್ನು ಮಾಡ್ತಿದ್ದಾರೆ, ಒಬ್ಬರು ಸಾಧಕರೆಲ್ಲ ಸಮಯ ಹೇಗೆ ಪರಿಪಾಲನೆ ಮಾಡ್ತಾ ಇದ್ದಾರೆ ಆ ರೀತಿ ಇರುವಂತಹ ಒಂದು ಕ್ಯಾಟಗರಿಗೆ ಸೇರುವಂತವ್ರು. ಆದ್ರಿಂದ ನೀವು ಆದಷ್ಟು ಬೇಗ ಜೀವನದಲ್ಲಿ ಯಶಸ್ಸನ್ನ ಗಳಿಸ್ತೀರಾ. ಅದು ಒಂದು ಮುಖ್ಯವಾದಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಗುಣ ಅಂತ ಹೇಳ್ಬೋದು. ಕಂಗ್ರ್ಯಾಚುಲೇಷನ್ಸ್. ಓಕೆ, ಈಗ ನಮ್ಮ ದಿನನಿತ್ಯದ ಒಂದು ರಿಚುವಲ್ಸ್ ಮಾಡ್ಬೇಕಾಗತ್ತೆ. ಏನದು? ನಮ್ಮ ಟೆಸ್ಟೋಸ್ಟೆರೋನ್ ಹಾರ್ಮೋನ್ಗಳನ್ನ ಜಾಸ್ತಿ ಮಾಡೋದು. ಎಸ್, ವಿಲ್ ಡೂ 3 ಭಸ್ತ್ರಿಕಾ ಪ್ರಾಣಾಯಾಮ ಸೆಟ್ಸ್. 10 ರ 3. ಅಫ್ಕೋರ್ಸ್ ಇದು 30 ರ 3 ಮಾಡಬೇಕು. ಇದನ್ನ ನೀವು ಆಮೇಲೆ ಕೂಡ ಅಭ್ಯಾಸ ಮಾಡ್ಬೋದು. ನಾವು ಸಮಯದ ಒಂದು ಏನು ಇತಿಮಿತಿ ಇರೋದ್ರಿಂದ ನಾವು ಇದನ್ನ 10ಕ್ಕೆ ಇಳಿಸಿದ್ವಿ. ರೆಡಿ, ಸ್ಟಡಿ, 1 2 3 ಗೋ. ಒಂದು ಸೆಟ್. ಮೇಲೆ ಹೋಗುವಾಗ ಉಸಿರು ಎಳ್ಕೋಬೇಕು, ಕೆಳಗೆ ಜಗ್ದಾಗ ಉಸಿರು ಬಿಡಬೇಕು ಮೂಗಿಂದ. ಎರಡು ಸೆಟ್. ಈಗ 3ನೇದು. ಎಕ್ಸಲೆಂಟ್ ಗೈಸ್, 3 ಆಯ್ತು. ಕಂಗ್ರಾಚುಲೇಷನ್ಸ್, ವೆರಿ ಗುಡ್ ಜಾಬ್. ಈಗ ನಾವು ಏನ್ ಮಾಡ್ತೀವಿ? ನಮ್ಮ ಅಪರಿಮಿತ ಒಳ್ಳೆ ಸಿಗ್ನೇಚರ್ ಸ್ಟೆಪ್. ನಾವು ಯಾರು, ನಮ್ಮ ಸಾಮರ್ಥ್ಯ ಏನು ಅಂತ ನೆನಪಿಸ್ಕೊಳ್ಳೋ ಸಮಯ. ನಾವು ಅಪರಿಮಿತರು ಅಂತ ಹೇಳೋದು. ನಮ್ಮಲ್ಲಿ ಅಗಾಧವಾದ ಸಾಮರ್ಥ್ಯ ಇದೆ ಅಂತ ನಮ್ಮ ಸುಪ್ತ ಮನಸ್ಸಿಗೆ ಸೂಚನೆಗಳನ್ನ ಕೊಡೋದು, ನಮಗೆ ನಾವೇ ಕೊಟ್ಕೊಳ್ಳೋದು. ಓಕೆ, ರೆಡಿ, ಸ್ಟಡಿ, 1 2 3 ಗೋ. 1 2 3. ನಾನು ಅಪರಿಮಿತ. 3 ಕ್ಲಾಪು. 1 2 3. ನಾನು ಅಪರಿಮಿತ. ಮಾಡಿ ಎಲ್ರು. 1 2 3. ನಾನು ಅಪರಿಮಿತ. ಇದು ಹೇಳ್ಕೋಬೇಕು, ಮಾಡಬೇಕು. ಯಾಕಂದ್ರೆ ಇದೆಲ್ಲರಡು ಸೈಂಟಿಫಿಕ್ ರೀಸನಿಂಗ್ ಇದೆ. ಸಬ್ ಕಾನ್ಶಿಯಸ್ ಮೈಂಡ್ಗೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೀವಿ, ನಾವು ಯಾರು ಅಂತ ಹೇಳಿ. ಬೆಳಿಗ್ಗೆ ಮೀನಿಂಗ್ ವಿ ಆರ್ ಸೆಟ್ಟಿಂಗ್ ದಿ ಸ್ಟ್ರಾಂಗ್ ಇಂಟೆನ್ಷನ್. ಬಲವಾದ ಒಂದು ಉದ್ದೇಶವನ್ನ ನಾವು ಸೆಟ್ ಮಾಡ್ತಾ ಇದ್ದೀವಿ. ಈ ದಿನ ನಮ್ಗೆ ದಿನ ಹೇಗಿರಬೇಕು, ಒಬ್ಬ ಸಾಮರ್ಥ್ಯ ಉಳ್ಳವರು ಯಾವ ರೀತಿ ದಿನಾನ ಕಳೀತಾರೆ, ಸಾಮರ್ಥ್ಯ ಇಲ್ದೇವ್ರು ಹೇಗೆ ಕಳೀತಾರೆ ಅನ್ನೋದೊಂದು ಸಣ್ಣ ಬದಲಾವಣೆ ಇದರಿಂದ ಆಗ್ಬಿಡುತ್ತೆ. ಓಕೆ ಫ್ರೆಂಡ್ಸ್, ಯಾ. ಈಗ ಕ್ವಿಕ್ಲಿ ವಿಲ್ ಗೆಟ್ ಇನ್ ಟು ಟಾಪಿಕ್. ಯಾವ ಟಾಪಿಕ್ ನಾವು ಇವತ್ತು ನೋಡ್ತಾ ಇದ್ದೀವಿ? ತುಂಬಾ ಅದ್ಭುತವಾದ ಟಾಪಿಕ್ ಇದು. ನಮ್ಮ ಸಕ್ಸಸ್ ಜರ್ನಿಯಲ್ಲಿ ಈಗ 64 ಪ್ರಿನ್ಸಿಪಲ್ಸ್ ನಾವೇನು ಕಲಿತಾ ಇದ್ದೀವಿ, ಸಕ್ಸಸ್ ಪ್ರಿನ್ಸಿಪಲ್. ಅದರಲ್ಲಿ ಇವತ್ತು ನಾವು ಕಲಿತಾ ಇದ್ದೀವಿ 26ನೇ ತತ್ವ, ಸಕ್ಸಸ್ ಪ್ರಿನ್ಸಿಪಲ್. 26ನೇ ದಿನ. ಕಂಗ್ರಾಚುಲೇಷನ್ ಫಸ್ಟ್ ಆಫ್ ಆಲ್ ನೀವೆಲ್ರಿಗೂ. 25 ದಿನಗಳನ್ನ ಸತತವಾಗಿ ನೀವೆಲ್ಲ ಇದರಲ್ಲಿ ಭಾಗವಹಿಸಿ ಈ ಒಂದು ಜ್ಞಾನನ ಪಡ್ಕೊಂಡಿದ್ದೀರಾ. ಅದು ದೊಡ್ಡ ಜಯ ಅಂತ ನಾನು ಭಾವಿಸ್ತೀನಿ. ಖಂಡಿತವಾಗ್ಲೂ ಇದೊಂದು ಸಕ್ಸಸ್ ನಿಮ್ಗೆಲ್ಲ ಕಂಗ್ರಾಚುಲೇಷನ್ಸ್. ಅದನ್ನ ಅಳವಡಿಸ್ಕೊಂಡಿದ್ರೆ ಇನ್ನ ದೊಡ್ಡ ಕಂಗ್ರಾಚುಲೇಷನ್ಸ್ ನನ್ನ ಕಡೆಯಿಂದ. ಓಕೆ, ಯಾ. ಸಿಲ್ವರ್ ಜೂಬ್ಲಿ ಆಚರಣೆ ಮಾಡ್ಬೇಕು ಆಕ್ಚುಲಿ ನಾವು. ಯಾ, ವೆರಿ ಗುಡ್. ಈಗ 26ನೇ ದಿನ ನಾವೇನ್ ಕಲಿತಾ ಇದೀವಿ ತುಂಬಾನೇ ಮುಖ್ಯ ಸ್ನೇಹಿತರೆ. ಇದನ್ನ ಅಳವಡಿಸ್ಕೊಳ್ಳೇಬೇಕು. ಎಲ್ಲ ಎಕ್ಸರ್ಸೈಸ್ ಪ್ರತಿದಿನ ಹೇಗ್ ಮಾಡ್ತಾ ಇದೀರಾ, ಅದರಿಂದ ಲಾಭ ಬರ್ತಾ ಹೋಗ್ತಾ ಇದೆ ನಿಮ್ಗೆ. ನೀವು ಅದನ್ನ ಸೂಕ್ಷ್ಮವಾಗಿ ಗಮನಿಸಿದ್ರಾಗ ನಮ್ಮಲ್ಲಿ ಏನೋ ಬದಲಾವಣೆ ಆಗ್ತಾ ಇದೆ, ನಮ್ಮ ಜೀವನದಲ್ಲಿ ಏನೇನೋ ನಡೀತಾ ಇದೆ. ನಾವು ಅದನ್ನ ಅಬ್ಸರ್ವ್ ಮಾಡ್ತಾ ಇಲ್ಲ ಅಷ್ಟೇ. ಅದನ್ನ ನಾವು ಕಾನ್ಶಿಯಸ್ ಆಗಿ ಜಾಗೃತ ಮನಸ್ಸಿನಿಂದ ಇದೇನು ನನಗೆ ಈ ಒಂದು ಸಕ್ಸಸ್ ಸಿಗ್ತಾ ಇದೆ, ನನ್ನಲ್ಲಿ ಏನೋ ಒಂದು ಬದಲಾವಣೆ, ನನ್ನ ಪರಿಸರದಲ್ಲಿ ಬದಲಾವಣೆ ಆಗ್ತಿದೆ, ನನ್ನ ಬಿಸ್ನೆಸ್ ಅಲ್ಲಾಗ್ಲಿ, ನನ್ನ ವೈಯಕ್ತಿಕ ಕುಟುಂಬದಲ್ಲಾಗ್ಲಿ, ಪರ್ಸನಲ್ ಲೈಫಲ್ಲಾಗ್ಲಿ, ಅಥವಾ ಪ್ರೊಫೆಷನಲ್ ಲೈಫಲ್ಲಾಗ್ಲಿ, ಸಂಬಂಧಗಳಲ್ಲಾಗ್ಲಿ, ಹಣವನ್ನ ಮ್ಯಾನೇಜ್ ಮಾಡೋದ್ರಲ್ಲಾಗ್ಲಿ, ಎಲ್ಲಾದ್ರಲ್ಲೂ ಏನೋ ಒಂದು ಸೂಕ್ಷ್ಮವಾದಂತಹ ಬದಲಾವಣೆ ಆಗ್ತಾ ಇದೆ. ಆದ್ರೆ ನಾವು ಅದನ್ನ ಗಮನಿಸ್ತಾ ಇದೀವಾ? ಇಲ್ಲ. ಅದ್ರ ಬಗ್ಗೆನೇ ಇವತ್ತಿನ ಕ್ಲಾಸ್. ಎಸ್, ಅಕ್ನಾಲೇಜ್ ಯುವರ್ ಪಾಸಿಟಿವ್ ಪಾಸ್ಟ್. ಏನಂಗಂದ್ರೆ ನಿಮ್ಮ ಹಿಂದಿನ, ಅಂದ್ರೆ ಇವತ್ತಿಂದ ನಿನ್ನೆವರೆಗೂ ಎಲ್ಲ ಹಿಂದೆನೆ. ನಿನ್ನೆನೂ ಬೇಡ,
ಹಿಂದಿನ ಕ್ಷಣ, ಈಗ 5 ನಿಮಿಷಕ್ಕೆ ಮುಂಚೆ ಅಥವಾ 1 ನಿಮಿಷಕ್ಕೆ ಮುಂಚೆ ನೀವೇನು ಜಾಯಿನ್ ಆಗಿದ್ರಿ ಈ ಕ್ಲಾಸ್ಗೆ, ಅಥವಾ ಬೆಳಿಗ್ಗೆ ಎದ್ದಿದ್ರಿ, ಅದು ಕೂಡ ಹಿಂದೆ ಆಗೋಯ್ತು, ಭೂತಕಾಲ ಆಗೋಯ್ತು. ಸರ್ ಸೊ ನಾವು ಹುಟ್ಟಿದಾಗಿಂದ ಈಗ ಮಾತಾಡ್ತಾ ಇರೋವರೆಗೂ ಭೂತಕಾಲ. ಇದರಲ್ಲಿ ನಾವು ಮಾಡಿರುವಂತಹ ಸಕ್ಸಸ್ಸು, ಸಾಧನೆ, ಯಶಸ್ಸು ತುಂಬಾನೇ ಇರುತ್ತೆ. ಅದನ್ನ ನಾವು ಗಮನಿಸ್ತಾ ಇದ್ದೀವಾ? ಅದನ್ನ ನಾವು ನೆನೆಸ್ಕೊಂತಾ ಇದ್ದೀವಾ? ಅದನ್ನ ಅಕ್ನಾಲೇಜ್ ಮಾಡ್ತೇವೆ, ಅಂಗೀಕರಿಸ್ತಾ ಇದ್ದೀವಾ? ಇಲ್ಲ. ನ್ಯೂರೋ ಸೈನ್ಸ್ ಹೇಳುತ್ತೆ, ಸೈಕಾಲಜಿ ಹೇಳುತ್ತೆ, ಮೋಸ್ಟ್ ಆಫ್ ಅಸ್ ಆರ್ ನಾಟ್ ಡೂಯಿಂಗ್ ದ್ಯಾಟ್. ನಾವು ಅದನ್ನ ನೆನೆಸ್ಕೊಂತಾ ಇಲ್ಲ. ಅದಕ್ಕೆ ಮುಂಚೆ ಇವರ ಒಂದು ಕೋಟ್ನ ನಾನು ಹೇಳಕ್ ಇಷ್ಟಪಡ್ತೇನೆ ಸ್ನೇಹಿತರೆ. ಮುಂದಕ್ಕೆ ಹೋಗಕ್ ಮುಂಚೆ, ಯಾಕೆ ಅದು ನಾವು ಮಾಡ್ತಾ ಇಲ್ಲ, ಮತ್ತೆ ಯಾಕೆ ಮಾಡಿದ್ರೆ ಏನ್ ಲಾಭ ಅನ್ನೋದನ್ನ ಇವತ್ತು ನಾವು ತಿಳ್ಕೊತೀವಿ. ಓಕೆ, ಮತ್ತೆ ಅದನ್ನ ಇವತ್ತಿಂದ ಪ್ರಾಕ್ಟೀಸ್ ಮಾಡಕ್ಕೆ ಮೊದಲಿಟ್ಕೋತೀವಿ. ಐ ಲುಕ್ ಬ್ಯಾಕ್ ಆನ್ ಮೈ ಲೈಫ್ ಲೈಕ್ ಎ ಗುಡ್ ಡೇಸ್ ವರ್ಕ್. ಇಟ್ ಈಸ್ ಡನ್ ಅಂಡ್ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಇಟ್ ಅಂತ ಹೇಳ್ತಾರೆ. ಎಷ್ಟೊಂದು ಜನ ಲೈಫ್ ಹೆಂಗಿದೆ ರೀ, ಅಯ್ಯೋ ಏನೋ ನಡೀತಾ ಇದೆ ಅಪ್ಪ, ಹೇಗಿದೆ ಜೀವನ, ಏನೋ ಹೋಗ್ತಾ ಇದೆ ಅಂತ. ತುಂಬಾ ಜನ, ಇಲ್ಲಪ್ಪ ಭಾರಿ ಪ್ರಾಬ್ಲಮ್, ಭಾರಿ ಸಮಸ್ಯೆಗಳು ಉಂಟು, ಏನೇನೋ ಸಮಸ್ಯೆಗಳು ನಮ್ಗೆ, ಪ್ರಪಂಚದಲ್ಲಿ ಯಾರಿಗೂ ಇಲ್ಲ, ನನಗ್ ಮಾತಾನೆ ಸಮಸ್ಯೆ ಇರೋದು, ಈ ತರನೇ ಅನ್ಸೋದು. ಸರ್ ತುಂಬಾ ಕಡಿಮೆ, ತುಂಬಾ ಕಡಿಮೆ ಎಷ್ಟೋ ಜನ ಹೇಳೋದು ಫಸ್ಟ್ ಕ್ಲಾಸ್ ಆಗಿದ್ದೀನಿ, ಅದ್ಭುತವಾಗಿದ್ದೀನಿ, ನಾನಿವತ್ತು ನಾನು ತುಂಬಾ ಸಂತೋಷಕರವಾಗಿದ್ದೀನಿ, ಹ್ಯಾಪಿ ಆಗಿದ್ದೀನಿ ಅಂತ ಯಾರು ಹೇಳ್ತಾರೆ? ಎಷ್ಟು ಜನ ಹೇಳ್ತಾರೆ? ಯಾ ಗುಡ್, ಹೇಳ್ಬೇಕು ಅಂತ ಒಂದು ಹೇಳ್ತಾರೆ, ಓಕೆ ಚೆನ್ನಾಗಿದ್ದೀನಿ, ಮನಸ್ಸಿಂದ ಹೇಳಲ್ಲ. ಸರ್ ಅನುಭವಕ್ಕೆ ಬಂದಿರುತ್ತೆ. ಬಟ್ ಇವರೊಬ್ರು ಗ್ರ್ಯಾಂಡ್ ಮಾ ಅಂದ್ರೆ ಅಮೆರಿಕಾದವರು ಒಂದು ಗ್ರಾಂಡ್ ಮಾ ಮೋಸಸ್ ಎಂಬ ಅಮೆರಿಕನ್ ಫೋಕ್ ಆರ್ಟಿಸ್ಟ್ ವಿತ್ 101 years ಏನು ಅವ್ರು ಬದುಕ್ತಾರೆ, ಅವ್ರ ಜೀವನ ಹೇಗಿದೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ಜೀವನ ಹಿಂದೆ ನೋಡಿದಾಗ ನಾನು ಕೆಲಸ ಮಾಡಕ್ಕೆ ಒಳ್ಳೆ ದಿನಗಳಿದ್ವು ನನಗೆ, ನಾನು ಎಂಜಾಯ್ ಮಾಡಿದೆ, ನಾನು ಅದರಿಂದ ತೃಪ್ತಿಯನ್ನು ಹೊಂದಿದ್ದೀನಿ ಅಂತ ಮಾತನ್ನ ಹೇಳ್ತಾರೆ. ಅದು ಒಂದು ಮೋಟಿವೇಶನ್, ಇನ್ಸ್ಪಿರೇಷನ್. ಇದು ಯಾಕೆ ನಮ್ಗೆ ಏನದು ಮಾಡುತ್ತೆ? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಚಿಕ್ಕ ವಯಸ್ಸಿನಿಂದ ನಮ್ಮ ಮೆದುಳು ಯಾವ ರೀತಿ ರೂಪಿತ ಆಗಿರುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ವಿಚಾರ ಎಮೋಷನ್ಸ್ ಜೊತೆ ಬಂದಾಗ, ಎಮೋಷನ್ಸ್ ಅಂದ್ರೆ ಅದು ಸಂತೋಷ ಇರಬಹುದು, ದುಃಖ ಇರಬಹುದು, ಬೇಜಾರಿರಬಹುದು, ಕೋಪ ಇರಬಹುದು, ಅವಮಾನ ಇರಬಹುದು, ಯಾ ಅಥವಾ ನಾನು ತುಂಬಾನೇ ನನ್ನನ್ನು ಎಲ್ಲಾರು ಹ್ಯುಮಿಲಿಯೇಟ್ ಮಾಡಿದ್ರು, ಶೋಷಣೆ ಮಾಡಿದ್ರು, ನನಗೆ ಈಗೋಗ ಹರ್ಟ್ ಆಯ್ತು, ತುಂಬಾ ನೋವಾಯ್ತು ಮನಸ್ಸಿಗೆ, ಈ ತರ ಅಂಶಗಳು ಆಗಿರೋದು. ಈ ಭಾವನೆಗಳೊಂದಿಗೆ ನಡೆದಿರುವ ಘಟನೆಗಳು ನಮಗೆ ಬೇಗ ಸಬ್ ಕಾನ್ಶಿಯಸ್ ಅಲ್ಲಿ ಹೋಗಿ ಕೂತ್ಬಿಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್, ಚಿಕ್ಕ ವಯಸ್ಸಿನಲ್ಲಿ ನಾವು ಒಳ್ಳೆ ಮಾರ್ಕ್ಸ್ ತಗೊಳ್ಳಿಲ್ಲ ಅಂದ್ರೆ ತಂದೆ ತಾಯಿ ಕೇಳ್ಬೋದು, ಏನಕ್ಕೋ ನೀನು ಎ ಗ್ರೇಡ್ ತಗೊಂಡಿಲ್ಲ, ಪಕ್ಕದಲ್ಲಿರೋರು, ಪಕ್ಕದ ಮನೆಯವರು, ನಿನ್ ಸ್ನೇಹಿತರು ಎಲ್ಲ ತಗೊಳ್ತಾ ಇದ್ದಾರೆ, ನಿನ್ಗೇನು ಓದೋದಿಕ್ಕೆ, ಎಲ್ಲ ತಂದು ಕೊಡ್ತಾ ಇದ್ದೀನಿ, ಎಲ್ಲ ಅನುಕೂಲ ಮಾಡ್ಕೊಡ್ತಾ ಇದ್ದೀನಿ ನಿನಗೆ, ನಿನಗೇನ್ ಕಷ್ಟ, ಒಳ್ಳೆ ಶಾಲೆಗೆ ಹಾಕಿದೀವಿ, ಒಳ್ಳೆ ಪುಸ್ತಕ ಕೊಡ್ಸಿದೀವಿ, ಒಳ್ಳೆ ಬಟ್ಟೆ ಕೊಡ್ಸಿದೀವಿ, ಶಾಲೆಗೆ ಟ್ರಾನ್ಸ್ಪೋರ್ಟೇಶನ್ ಕೂಡ ವ್ಯವಸ್ಥೆ ಮಾಡಿದೀವಿ. ಯಾ ನಾವು ಮಾಡ್ಬೋದು, ಅಥವಾ ಚಿಕ್ಕ ವಯಸ್ಸಲ್ಲಿ ನಮಗೂ ಆಗಿರ್ಬೋದು ಅಂತ ಹೇಳೋದು. ಅದು ಯಾರಿಗೂ ಇಷ್ಟ ಆಗಲ್ಲ ಆಕ್ಚುಲಿ. ನಮ್ಮ ತಂದೆ ತಾಯಿ ನಮ್ಗೆ ಹೇಳಿರೋದು, ಅಥವಾ ಯಾವಾಗಾದ್ರೂ ಹೊಡೆದಿರ್ತಾರೆ ಯಾವುದೇ ಒಂದು ತಪ್ಪು ಮಾಡಿದಾಗ್ಲಿ, ಯಾಕೆ ಅವನ ಜೊತೆ ಸೇರ್ದೆ, ಯಾಕೆ ಹೊರಗಡೆ ಹೋಗ್ದೆ, ಹೇಳ್ದೆ ಕೇಳ್ದೆ ಯಾಕೆ ಹೋಗಿದ್ಯಾ, ಗುರುವಿಗೆ ಈ ತರ ಮಾತಾಡೋದು, ನೀನು ಗೌರವ ಕೊಡ್ಬೇಕು, ಯಾ ಆ ಕೆಲಸ ನೀನು ಮಾಡಬಾರ್ದಾಗಿತ್ತು, ಯಾಕೆ ಅದನ್ನ ನಾವು ಕೈ ಜಾರಿ ಹೊಡೆದಾಗದೆ ನೀನು, ಅಥವಾ ನಿನಗೇನು ಅವನಷ್ಟು ಬರಲ್ವಾ, ನಿನಗೆ ಬುದ್ಧಿ ಇಲ್ವಾ, ಈ ತರ ವಿಚಾರಗಳು, ಈ ತರ ಎಲ್ಲರ ಮುಂದೆ ಒಂದು ಅವಮಾನ ಏನಾಗಿರುತ್ತೆ, ಒಂದು ಮನಸ್ಸಿಗೆ ನೋವಾಗಿರುತ್ತೆ, ಅದೆಲ್ಲ ಫೀಲಿಂಗ್ಸ್ ಬಂದಿರುತ್ತೆ. ಯೋಚನೆ ಮಾಡಿ, ಅಂತವು ನಮ್ಮ ಮನಸ್ಸಿನಲ್ಲಿ ಗಾಢವಾಗಿ ಬೇರೆಯವರು ಬಿಟ್ಟಿರುತ್ತೆ, ನೆನಪಿನಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ, ಈಗ್ಲೂ ಕೂಡ ನಾವು ಹೆಕ್ಕಿ ತೆಗಿಬಹುದು ಕೆಲವು. ಆದರೆ ನ್ಯೂರೋ ಸೈನ್ಸ್ ಏನ್ ಹೇಳುತ್ತೆ, ಈ ತರ ಹಲವು ವಿಚಾರಗಳು ನಾವು ಹುಟ್ಟಿದಾಗಿನ ಏನ್ ನಡೀತಾನೆ ಇದೆ, ಅವ್ರು ಒಳ್ಳೇದಕ್ಕೆ ಮಾಡಿರ್ಬೋದು. ಈಗ ನಾನು ರಸ್ತೆಯಲ್ಲಿ ಹೋಗುವಾಗ ತಂದೆ ತಾಯಿ ಜೊತೆ ದಾರಿ ಮಧ್ಯೆ ಗೊತ್ತಿಲ್ಲದೆ ಏನ್ ನನ್ಗೆ ಅಪಾಯ ಆಗತ್ತೆ ಅನ್ಬಿಟ್ಟು ಈ ಕಡೆ ಎಲ್ಲ ಹೋಗಿರ್ಬೋದು, ಅವಾಗ ಎರಡು ಕೊಟ್ಟಿರ್ತಾರೆ, ಬಟ್ ಮನಸ್ಸಿನಲ್ಲಿ ಅದು ಕೂತಿರುತ್ತೆ, ಮನಸ್ಸಿನಲ್ಲಿ ಹೋಗಿ ಬೇರೂರ್ ಬಿಟ್ಟಿರುತ್ತೆ. ಅವ್ರು ಮಾಡೋದು ಒಳ್ಳೆ ಉದ್ದೇಶಕ್ಕೆ ಇರಬಹುದು, ಬಟ್ ನಮಗೆ ನಮ್ಮ ತಂದೆ ತಾಯಿ
ನಮ್ಗೇನೋ ಅಣ್ಣ ತಮ್ಮಂದ್ರ ಜೊತೆ ಭೇದ ಭಾವ ಮಾಡಿದ್ರು, ಅವ್ರಿಗೆ ಜಾಸ್ತಿ ಪ್ರೀತಿ ಕೊಟ್ರು, ನನಗೆ ಒಂದು ಸಂದರ್ಭದಲ್ಲಿ ಒಂದ್ ಚಾಕ್ಲೇಟ್ ಕಮ್ಮಿ ಕೊಟ್ರು, ಒಂದ್ ಕಡೆ ನನಗೆ ರೆಕಗ್ನಿಷನ್ ಮಾಡುವಾಗ ಅವನಿಗೆ ಶಬಾಷ್ ಅಂದ್ರು, ನನಗೆ ಏನು ಹೇಳಿಲ್ಲ, ಅಥವಾ ಅವನಿಗೆ ಅಥವಾ ಅವಳಿಗೆ ಹೆಚ್ಚಿನ ಹೊಗಳಿಕೆನ ಮಾಡಿದ್ರು, ನನಗೆ ಅದನ್ನ ರೆಕಗ್ನೈಸ್ ಮಾಡ್ಲಿಲ್ಲ. ಈ ತರ ವಿಚಾರಗಳು ನಮಗೆ ಗೊತ್ತಿಲ್ಲದೆ ಸುಪ್ತ ಮನಸ್ಸಿನಲ್ಲಿ ಕೂತ್ಬಿಟ್ಟು ಬರೀ ಇಂಥವೇ ಬರೀ ಇಂಥವೇ ನಮ್ಮ ತಲೆಯಲ್ಲಿ ಇರುತ್ತೆ. ಎಕ್ಸಾಂಪಲ್ಸ್ ಕೊಟ್ರೆ ಈಗ್ಲೂ ನಾವೇನಾದ್ರು ಅದು ಯಾಕೆ ಆಗತ್ತೆ ಅಂದ್ರೆ ನಮ್ಮ ಕಲ್ಚರ್ ಏನಕ್ಕೆ ಇದೆ ಅಂದ್ರೆ, ನಮ್ಮ ಏನು ಈ ಸಮಾಜ ಹೇಗೆ ರೂಪಿತ ಆಗಿದೆ ಅಂದ್ರೆ, ನಾವು ಬರೀ ನಮ್ಮ ತಪ್ಪುಗಳನ್ನೇ ಕಂಡುಕೊಂಡು ಆ ತಪ್ಪುಗಳನ್ನ ಸರಿ ಮಾಡೋ ಪ್ರಯತ್ನದಲ್ಲೇ ನಮ್ಮ ಜೀವನ ರೂಪಿತ ಆಗಿರೋವಂಥದ್ದು. ನಮ್ಮನ್ನ ನಾವು ಹೊಗಳ್ಕೊಳ್ಳೋದಲ್ಲ. ಪ್ರತಿಯೊಬ್ಬರೂ ಅಷ್ಟೇ ಸಕ್ಸಸ್ಗಿಂತ ಬರೀ ಫೇಲ್ಯೂರೇ ಜಾಸ್ತಿ ಅಂತ ನೋಡೋ ಒಂದು ಮನಸ್ಥಿತಿಯನ್ನ ಹೊಂದುವಂತಹ ಒಂದು ಪರಿಸರ ನಮ್ಮಲ್ಲಿದೆ. ನಮ್ಮಲ್ಲಿ ಇದೆ ಅಂದ್ರೆ ಬರೀ ಇಂಡಿಯಾದಲ್ಲ, ಅಕ್ರಾಸ್ ದಿ ವರ್ಲ್ಡ್. ಯಾಕಂದ್ರೆ ಪ್ರತಿಯೊಂದು ತಪ್ಪು ಮಾಡಿದಾಗ ನಮ್ಗೆ ತಿದ್ದವರೇ ಹೆಚ್ಚು, ನಿಮ್ ಬ್ಲೇಮ್ ಮಾಡೋರೇ ಹೆಚ್ಚು, ದೂರವರೇ ಹೆಚ್ಚು. ನೀನ್ ಇದು ಮಾಡ್ತಾ ಇದೀಯ, ನೀನ್ ಅದು ಮಾಡಬಾರ್ದಾಗಿತ್ತು, ನೀನ್ ಯಾಕೆ ಪಕ್ಕದ ಮನೆಯವ್ರ ಹತ್ರ ಆ ಮಗುಗೆ ಯಾಕೆ ಹೊಡೆದೆ, ಅವ್ನಿಗೆ ಯಾಕೆ ಒಂಥರ ಗೌರವ ಕೊಡದೆ ಅಗೌರವವಾಗಿ ಮಾತಾಡಿದ್ಯಾ, ಶೇರ್ ಮಾಡ್ಲಿಲ್ಲ ಯಾಕೆ ತಿಂಡಿನ, ನೀನ್ ಒಬ್ಬನೇ ತಿಂದೆ ಯಾಕೆ. ಇದ ಚಿಕ್ಕ ಚಿಕ್ಕದ ಅನ್ಬೋದು ಸ್ನೇಹಿತರೆ, ಬಟ್ ಶೇರ್ ಮಾಡಿರ್ತೀವಿ. ಇನ್ನೊಮ್ಮೆ ಯಾವಾಗ ಈ ವಿಚಾರಗಳು ಬೇರೆಯವರಿಂದ ಬರುತ್ತೋ, ಅದು ರೀಇನ್ಫೋರ್ಸ್ಮೆಂಟ್ ಆದಾಗ ನಾವು ಮಾಡಿರುವಂತಹ ಒಳ್ಳೆ ಕಾರ್ಯಗಳು ನಮ್ಮ ತಲೆಗೆ ಬರೋದಿಲ್ಲ. ವಿಚಾರಗಳು ಯಾಕೆ ಸ್ನೇಹಿತರೆ ಇದು ಒಳ್ಳೆ ಕಾರ್ಯಗಳು ಆ ಬರೋದಿಲ್ಲ ಅಂತ ಹೇಳಿದ್ರೆ, ನಮ್ಮ ಕಲ್ಚರಲ್ ಏನಂದ್ರೆ ಅದೊಂಥರ ಕಾಂಪಿಟೇಷನ್ ತರ. ನಾವು ಒಬ್ರಿಗಿಂತ ಇನ್ನೊಬ್ರು ಉತ್ತಮ ಮಟ್ಟದಲ್ಲಿ ಪರ್ಫಾರ್ಮ್ ಮಾಡಬೇಕು ಅನ್ನೋ ಒಂದು ಪರಿಸರ ನಮ್ಗೆ ಗೊತ್ತಿಲ್ಲದೆ ನಿರ್ಮಾಣ ಆಗಿದೆ. ಸ್ಪೋರ್ಟ್ಸ್ ತಗೊಳ್ಳಿ, ಸ್ಕೂಲಲ್ಲಿ ಮಾರ್ಕ್ಸ್ ತಗೊಳ್ಳಿ, ಏನೇ ತಗೊಳ್ಳಿ, ನೀವು ಸ್ಪೋರ್ಟ್ಸ್ ಅಲ್ಲಿ ಓಡುವಾಗ್ಲೂ ನಾನು ಫಸ್ಟ್ ಬರ್ಬೇಕು, ಬರ್ಲಿಲ್ವಾ ಬೇಜಾರು. ಯಾಕೆ ಬೇಜಾರು? ನಾನು ವಿನ್ ಆಗ್ಲೇಬೇಕು. ಆ ವಿನ್ ಆಗ್ಲೇಬೇಕು ಅನ್ನೋ ಮನೋಭಾವ ಯಾಕೆ ಬಂತು? ಯಾಕಂತ ಹೇಳಿದ್ರೆ ನಮ್ಮ ಸಮಾಜ ವಿನ್ ಆದವ್ರಿಗೆ ಪ್ರಾಮುಖ್ಯತೆ ಕೊಡುತ್ತೆ, ಶಬಾಷ್ ಅನ್ನತ್ತೆ, ಬೇಷ್ ಅನ್ಸುತ್ತೆ, ಪ್ರಶಂಸೆ ಕೊಡುತ್ತೆ. ಹಾಗಾಗಿ ನಮ್ಗೆ ಅದೇ ಬೇಕು, ಏನು ರಿವಾರ್ಡ್ ಕೊಡುತ್ತೆ ಅಲ್ವಾ. ಹೊಗಳಿಸ್ಕೊಳ್ಳೋದು ಎಷ್ಟು ಖುಷಿ ಆಗತ್ತಲ್ವಾ, ಯಾರಾದ್ರೂ ಒಬ್ಬರು ನಾವು ಒಳ್ಳೆ ಕೆಲಸ ಮಾಡಿದ್ರೆ, ಹೇ ನೀವೆಂತ ಒಳ್ಳೆ ಕೆಲಸ ಮಾಡಿದ್ರಿ ಶಬಾಷ್ ಅಂದ್ರೆ, ಯಾ ಅಥವಾ ಒಳ್ಳೆ ಮಾರ್ಕ್ಸ್ ತೆಗೆದ್ರೆ. ಈಗಲೂ ಅಷ್ಟೇ, ಈ ವಯಸ್ಸಲ್ಲೂ ಅಷ್ಟೇ, ನಾವೇನಾದ್ರೂ ಯಾರ ಹತ್ರ ಆದ್ರೂ ಒಳ್ಳೆ ಪ್ರಶಂಸಾ ಮಾತುಗಳನ್ನ ಕೇಳಿಸ್ಕೊಂಡ್ಬಿಟ್ರೆ, ನೀವು ಒಳ್ಳೆ ಕೆಲಸ ಮಾಡಿದ್ರೆ, ಸಹಾಯ ಮಾಡಿದ್ರಿ ಅಂದ ತಕ್ಷಣ ನಮ್ಗೆ ಖುಷಿ ಆಗುತ್ತೆ ಮನಸ್ಸಿನೊಳಗೆ. ಯಾ ಬಟ್ ನಾವು ಮಾಡಿರ್ತೀವಿ ಆದರೆ ನಾವು ಪದೇ ಪದೇ ನೆನಪಿಗೆ ಬರೋದು ಯಾಕೆಂದ್ರೆ ಬರೀ ಸೋಲೆ, ಬರೀ ವೈಫಲ್ಯಗಳು. ಅಂದ್ರೆ ನಮ್ಮ ಬೆಂಚ್ ಮಾರ್ಕ್ ಏನಿದೆ, ನಮ್ಮ ಸ್ಟ್ಯಾಂಡರ್ಡ್ ಆಫ್ ಸಕ್ಸಸ್ ಜಾಸ್ತಿ ಇಟ್ಕೊಂಡಿರ್ತೀವಿ. 10 ಲಕ್ಷ ಇನ್ಕಮ್ ಬರ್ತಾ ಇರುತ್ತೆ, ನನ್ ಬೆಂಚ್ ಮಾರ್ಕ್ ಸಕ್ಸಸ್ ಅಂದ್ರೆ 1 ಕೋಟಿ ಬರ್ಬೇಕು ತಿಂಗಳಿಗೆ ಅಲ್ವಾ. ನನ್ಗೆ ನಾನ್ ಮಾಡ್ತಿರೋ ಬಿಸ್ನೆಸ್ ಅಲ್ಲಿ 60,000 ಸಿಗ್ತಾ ಇರುತ್ತೆ, ನನ್ಗೆ ಅದು ಸಾಲಲ್ಲ. 1 ಕೋಟಿ ಅಥವಾ 10 ಲಕ್ಷ ಬೇಕು, ಬೇಕು ಖಂಡಿತ. ಬಟ್ ಇಲ್ಲೇನ್ ನಾವು ಮಾತಾಡ್ತೀವಿ ಅಂದ್ರೆ ಇದು ಕೂಡ ಸಕ್ಸಸ್ಸೇ. ಇದು ನಾವು ಕಷ್ಟಪಟ್ಟು ಆ ಲೆವೆಲ್ ಬಂದಿರ್ತೀವಲ್ಲ, ಅದು ಕೂಡ ಸಕ್ಸಸ್, ಅದನ್ನ ನೆನಪಿಸ್ಕೋಬೇಕು ಅಂತ ಹೇಳ್ತಾರೆ. ಸೊ ದ ಪೋಕರ್ ಚಿಪ್ ಥಿಯರಿ ಆಫ್ ಸೆಲ್ಫ್ ಎಸ್ಟೀಮ್ ಅಂತ ಒಂದು ಹೇಳ್ತಾರೆ ಲೇಖಕರು. ಅದ್ರಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯಾವ್ದೋ ಒಂದು ಪೋಕರ್ ಚಿಪ್ ಅನ್ನೋ ಗೇಮ್ ಇರುತ್ತೆ, ಅದರಲ್ಲಿ ಪಾಯಿಂಟ್ಸ್ ಇರುತ್ತೆ, ಕಾರ್ಡ್ಗಳಿರುತ್ತೆ. ಇದರಲ್ಲಿ ಯಾವಾಗ್ಲೂ ಆಟ ಆಡೋರಿಬ್ರು, ಅದ್ರಲ್ಲಿ ಒಬ್ಬನ ಹತ್ರ ಫಾರ್ ಎಕ್ಸಾಂಪಲ್ 100 ಕಾರ್ಡಲ್ಲಿ 95 ಕಾರ್ಡ್ ಇರುತ್ತೆ, ಇನ್ನೊಬ್ಬ ಸೋತು 5 ಕಾರ್ಡ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಯಾವ್ದಕ್ಕಾದ್ರೂ ಅನ್ವಯಿಸ್ಕೊಳ್ಳಿ, ಪಾಯಿಂಟ್ ಇರುತ್ತೆ ಅಂತ. ಪೋಕರ್ ಚಿಪ್ ಆಟನೇ ಅಲ್ಲ, ಯಾವುದೇ ಆಗ್ಲಿ, ನಾವು ಸಮನಾಗಿ ಆಟವನ್ನು ಶುರು ಮಾಡಿರ್ತೀವಿ, 50 ಅಂಕಗಳಿರುತ್ತೆ. ನಾನು ಸೋತಾಗ 5 ಅಂಕನ ಕೆಳ್ಕೊತಾ ಇರ್ತೀನಿ ಅಂತ ಭಾವಿಸೋಣ. ಹಂಗ್ ಕಳ್ಕೊಂಡು ನನಗೆ 5 ಅಂಕ ಆಗಿರುತ್ತೆ, ಇನ್ನೊಬ್ಬರಿಗೆ 95 ಅಂಕ ಆಗಿರುತ್ತೆ. ಈಗ ಹೇಳಿ ಸ್ನೇಹಿತರೆ, ಈಗ ನಾವು ಏನಾದ್ರು ಕೆಲಸ ಮಾಡ್ಬೇಕಂದ್ರೆ, ರಿಸ್ಕ್ ತಗೋಬೇಕಂದ್ರೆ ಜೀವನದಲ್ಲಿ, ಅಂದ್ರೆ ಇನ್ನೊಂದು ಆಟ ಆಡ್ಬೇಕು ಅಂತ ಹೇಳಿದ್ರೆ, 5 ಪಾಯಿಂಟ್ಗಳೇನು ಇಟ್ಕೊಂಡಿದ್ದಾರೆ ಅವರು ಜಾಸ್ತಿ ರಿಸ್ಕ್ ತಗೋತಾರ, 95 ಪಾಯಿಂಟ್ಗಳು ಇಟ್ಕೊಂಡಿರೋ ಜಾಸ್ತಿ ರಿಸ್ಕ್ ತಗೋತಾರ? ಆಬ್ವಿಯಸ್ಲಿ ರಿಸ್ಕ್ ತಗೊಳ್ಳೋರು 95, ಯಾಕಂದ್ರೆ ಅವ್ರಿಗೆ ಪಾಸಿಬಿಲಿಟಿ ಜಾಸ್ತಿ ಇದೆ. ಇವರು 5 ಅಂಕಗಳು ಇಟ್ಕೊಂಡು ಒಮ್ಮೆ ಅದನ್ನ ಕಟ್ಟಿ ಗೆದ್ರೆ ಮಾತ್ರ 10 ಆಗತ್ತೆ. ಆದ್ರೆ ಈತನಿಗೆ ಆಲ್ರೆಡಿ 95 ಇದೆ,
ಒಂದ್ಸರಿ 5 ಹೋದ್ರೆ ತೊಂದರೆ ಇಲ್ಲ, ಮತ್ತೊಮ್ಮೆ 5 ಹಾಕ್ತಾರೆ, ಮತ್ತೊಮ್ಮೆ 5. ಸೊ ಹಾಗಾಗಿ ಅವರು 5 ಅನ್ನೋ ಆಟನ ಸುಮಾರು ಎಷ್ಟೊತ್ತು ಮಾಡ್ಬೋದು? ಹೆಚ್ಚು ಹಲವು ಬಾರಿ ಕಂಪ್ಯಾರಿಟಿವ್ ಆಗಿ. ಅದನ್ನೇ ಹೇಳ್ತಾರೆ ಲೇಖಕರು, ನಮ್ಮಲ್ಲಿ ಹೆಚ್ಚು ಸೆಲ್ಫ್ ಕಾನ್ಫಿಡೆನ್ಸ್ ಇದ್ರೆ, ನಮ್ಮಲ್ಲಿ ಮೋರ್ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಇರುತ್ತೆ. ನಾನು 5 ನಾನು ಕಣ್ ಮುಚ್ಕೊಂಡು ಯಾವುದೇ ಯೋಚನೆ ಮಾಡದೆ ಅಥವಾ ದುಡ್ಡಿದ್ರೆ ಹಾಕ್ತೀನಿ. ಫಾರ್ ಎಕ್ಸಾಂಪಲ್, ಈಗ ನಾವು ಯಾವುದೇ ಒಂದು ಇನ್ವೆಸ್ಟ್ ಮಾಡಬೇಕು, ನನ್ನ ಹತ್ರ ಬರೀ 5 ಲಕ್ಷ ಇದೆ, ಇನ್ನೊಬ್ಬರ ಹತ್ರ 1 ಕೋಟಿ ಇದೆ. 5 ಲಕ್ಷ ಇನ್ವೆಸ್ಟ್ ಮಾಡೋರು ತುಂಬಾನೇ ಯೋಚನೆ ಮಾಡ್ತಾರೆ ರಿಸ್ಕ್ ತಗೊಳ್ಳೋದಕ್ಕೆ, ಸಹಜವಾಗಿ. ಯಾಕೆಂತ ಹೇಳಿದ್ರೆ ಇರೋದೇ 5, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ, ಇದನ್ನ ಹಾಕಿದ್ರೆ ನಾನು ಅಷ್ಟೇ ಏನಿಲ್ಲ, ನಾನೆಲ್ಲ ಏನಂತಾರೆ ಬೀದಿಗೆ ಬಂದ್ಬಿಡ್ತೀನಿ ಅನ್ನೋ ಒಂದು ಸಂದರ್ಭ ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅವಾಗ ನಾನು ಹಿಂದೆ ಮುಂದೆ ನೋಡ್ತೀನಿ. ಅದೇ 95 ಲಕ್ಷ ಇರೋನಿಗೆ 5 ಅಲ್ಲ 10 ಹಾಕ್ತೀನಿ, ನೋಡೋಣ ಏನಾಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ಇರುತ್ತೆ. ಆದ್ರಿಂದ ನಾವು ಹೆಚ್ಚು ರಿಸ್ಕ್ ತಗೋಬೇಕು ಅಂದ್ರೆ ಹೆಚ್ಚು ಆತ್ಮವಿಶ್ವಾಸ ಇರಬೇಕು ಸರ್. ಹೆಚ್ಚು ಆತ್ಮವಿಶ್ವಾಸ ಇರಬೇಕು ಅಂದ್ರೆ ಏನಿರ್ಬೇಕು? ನಮ್ ಬಗ್ಗೆ ಹೆಚ್ಚಿನ ಅಭಿಮಾನ, ಅಭಿಮಾನ, ಆತ್ಮವಿಶ್ವಾಸ ಮತ್ತೆ ನಮ್ ಬಗ್ಗೆ ಒಳ್ಳೆಯ ಭಾವನೆ ಇರಬೇಕು. ಆ ಒಳ್ಳೆಯ ಭಾವನೆ ಹೇಗ್ ಬರುತ್ತೆ? ನಾವು ನಮ್ಮ ಜೀವನದಲ್ಲಿ ನಡೆದಿರುವಂತಹ ಸಕ್ಸಸ್ನ, ಯಶಸ್ಸನ್ನ ಪದೇ ಪದೇ ಜ್ಞಾಪಿಸ್ಕೊಂಡಾಗ, ಮತ್ತೆ ನಾವು ಜಾಗೃತವಾಗಿ ಅದನ್ನೇ ನೋಡಕ್ ಶುರು ಮಾಡಿದಾಗ. ಫೇಲ್ಯೂರ್ಗಳನ್ನ ನೋಡ್ತಾ ಇದ್ರೆ ನಮಗೆ ಆತ್ಮವಿಶ್ವಾಸ ಕುಗ್ಗುತ್ತೆ. ನಾನು ಇಲ್ಲಿ 5 ಲಕ್ಷ ಹಾಕಿದೆ, ಫೇಲ್ಯೂರ್ ಆದೆ, ಮತ್ತೆ ಆಗ್ತೀನೋ ಇಲ್ವೋ ಸಕ್ಸಸ್ಸು, ಮತ್ತೆ ರಿಸ್ಕ್ ತಗೊಳ್ಳೋ ಬೇಡವೋ? ಸರ್ ಆಗಲ್ಲ. ನಾನು ನನ್ನ ಸಂಬಂಧದಲ್ಲಿ ಈಗ ಹೆಂಡತಿ ಹತ್ರನ ಗಂಡನ ಹತ್ರನ ಹೋದೆ, ಈ ತರ ಏನೋ ಮಾತಾಡದೆ, ಅವಮಾನಿತನಾಳೆ ಆದೆ, ನಾನು ಮತ್ತೆ ರಿಸ್ಕ್ ತಗೋಬೇಕಾ ಬೇಡವಾ? ಬರುತ್ತೆ. ಅದೇ ನಾವು ಒಂದು ದಿನ ಏನು ನನಗೆ 5 ಲಕ್ಷ ಹಾಕಿದಾಗ ನನಗೆ 1,000 ಲಾಭ ಬಂತು, ಇರ್ಲಿ ಚಿಕ್ಕದಾಗಿರ್ಲಿ ಸಣ್ಣದಾಗಿರ್ಲಿ, ಅದು ಜಯ. ಅದನ್ನ ನೆನ್ಸ್ಕೊಳ್ಳಲ್ಲ ನಾವು. ದೊಡ್ಡದು ಹೋಯ್ತು. ನಾನು ಈ ಒಂದು ಸಂದರ್ಭದಲ್ಲೂ, ಕಷ್ಟ ಇರೋ ಸಂದರ್ಭದಲ್ಲೂ ನಾನು ಫಂಡ್ನ ರೈಸ್ ಮಾಡಿದ್ದೀನಿ, ನನಗೆ ಯಾರು ಸಾಲ ಕೊಡ್ತಾ ಇಲ್ಲ, ಪ್ರತಿಯೊಬ್ಬರು ಯಾರೇ ಆಗ್ಲಿ ನನಗೆ ಇನ್ವೆಸ್ಟ್ ಮಾಡೋಕ್ಕೆ ಬೇಕಾಗಿರೋಂಥ ಹಣನ ಮೊತ್ತನ ಕೊಡ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ನಾನು ಹೆಂಗೋ ಮ್ಯಾನೇಜ್ ಮಾಡಿ ಯಾವುದೋ ಒಂದು ಬ್ಯಾಂಕಲ್ಲೋ ಯಾವುದೋ ಒಂದು ಸ್ನೇಹಿತರ ಹತ್ರನೋ ಒಂದಷ್ಟು ಹಣನ ನಾನು ಪಡ್ಕೊಂಡೆ. ಸಾಲದ ರೂಪದಲ್ಲಿ ಇರ್ಬೋದು, ಏನಾದ್ರೂ ಇರ್ಬೋದು, ಅದು ಜಯ. ಬಟ್ ನಾವು ಅದನ್ನ ಯೋಚನೆ ಮಾಡಲ್ಲ. ಅದು ಜಯ ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ನಾವು ಉಪಯೋಗಿಸಿದಂತಹ ತಂತ್ರಗಳು, ಸ್ಟ್ರಾಟಜಿ, ನಮ್ಮಲ್ಲಿರುವಂತಹ ಕಲೆ, ದುಡ್ಡನ್ನ ಪಡೆಯುವಂಥದ್ದು, ಯಾವ ರೀತಿ ಮಾತಾಡದೆ, ಯಾವ ರೀತಿ ಕನ್ವಿನ್ಸ್ ಮಾಡಿದೆ, ಮತ್ತೆ ಯಾವ ರೀತಿ ಅವರಿಗೆ ಭರವಸೆಯನ್ನ ಕೊಟ್ಟೆ, ಇದೆಲ್ಲ ಪ್ಲಸ್ ಪಾಯಿಂಟ್ಸ್, ನಮ್ಮಲ್ಲಿರುವಂತಹ ಕೌಶಲ್ಯಗಳು, ಸ್ಕಿಲ್ಸ್. ಇದು ನಾನು ಬಳಸ್ಕೊಂಡೆ ಅಂದ್ರೆ ನನ್ನಲ್ಲಿದೆ ಆ ಗುಣಗಳು, ಅದನ್ನ ನಾನು ನೋಡ್ಬೇಕು ಮತ್ತು ಆ ಜಯವನ್ನ ಸೆಲೆಬ್ರೇಟ್ ಮಾಡಬೇಕು. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಬರೋದೇ ನಾವು ಜಯಗಳನ್ನ, ಸಣ್ಣ ಸಣ್ಣ ವಿನ್ನೆಗಳನ್ನ, ಜಯಗಳನ್ನ ಮಾಡಿದಾಗ. ಅದು ಯಾವುದೇ ಅದಕ್ಕಾಗಿ ಸಪರೇಟ್ ತರಗತಿಗಳು ಇಲ್ಲ. ಸೆಲ್ಫ್ ಕಾನ್ಫಿಡೆನ್ಸ್ ಆಗ್ಬೇಕು. ನಾವು ಆತ್ಮವಿಶ್ವಾಸದಿಂದ ಇರುವಂತಹ ವ್ಯಕ್ತಿಗಳು ಏನನ್ನು ಬೇಕಾದ್ರೂ ಸಾಧಿಸ್ತಾರೆ, ಯಾವ ರಿಸ್ಕ್ ಬೇಕಾದ್ರೂ ತಗೋತಾರೆ. ಅದಿಲ್ಲದೆ ಇರೋ ವ್ಯಕ್ತಿಗಳು ಏನನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಸ್ನೇಹಿತರೆ, ಸೆಲ್ಫ್ ಕಾನ್ಫಿಡೆನ್ಸ್ ನಾವು ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವು ಏನ್ ಮಾಡ್ಬೇಕು? ನಮ್ಮ ಬಗ್ಗೆ ನಾವು ಒಳ್ಳೆ ಅಭಿಪ್ರಾಯಗಳನ್ನ ಗ್ರಹಿಸ್ಕೋಬೇಕು. ಓಕೆ, ಥ್ಯಾಂಕ್ ಯು. ಬಿಗಿನ್ ವಿತ್ 9 ಮೇಜರ್ ಸಕ್ಸಸ್. ಇವತ್ತಿನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ನ, ಆತ್ಮವಿಶ್ವಾಸದ ಮಟ್ಟನ ಹೆಚ್ಚಿಸ್ಕೋಬೇಕು. ಮತ್ತು ಆತ್ಮವಿಶ್ವಾಸ ನಮ್ಮಿಂದ ಹೆಚ್ಚು ಹೆಚ್ಚು ಕೆಲಸಗಳನ್ನ ಮಾಡಿಸ್ಬೇಕು, ರಿಸ್ಕ್ ನ ತಗೊಳ್ಳೋ ತರ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ರೀವೈರ್ ಮಾಡ್ಬೇಕು ನಮ್ಮ ಸಬ್ ಕಾನ್ಶಿಯಸ್ ನ. ಈಗ ಏನಿದೆ ಈ ಮಟ್ಟದಿಂದ ನೆಕ್ಸ್ಟ್ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು.
ಹಾಗಾಗಿ ಇವತ್ತಿನ ನಾವು ಒಂದು ಸಣ್ಣ ಬದಲಾವಣೆಯನ್ನ ನಮ್ಮ ಜೀವನದಲ್ಲಿ ಮಾಡ್ತೀವಿ. ಏನ್ ಮಾಡ್ತೀವಿ? ಒಂದು ಚಿಕ್ಕ ಎಕ್ಸರ್ಸೈಸ್ ಮಾಡಿ. ಜಸ್ಟ್ ಐಡೆಂಟಿಫೈ ನಿಮ್ಮ ಏಜ್ನ 3 ಭಾಗಗಳನ್ನಾಗಿ ಮಾಡಿದ್ರೆ, ಅಂದ್ರೆ 45 ಇದ್ರೆ 0 to 15, 16 to 30, 30 to 45 ಅಂತ ಮಾಡ್ಬೋದು. 50 ಇದ್ರೆ 0 to 17, 17 to 34 to ಈ ರೀತಿ ವಿಂಗಡಣೆ ಮಾಡಿ. ಮತ್ತೆ ಈಚ್ ಹಂತದಲ್ಲೂ, ಈ 3 ಹಂತದಲ್ಲೂ ನಾವು ಅದು ಬಾಲ್ಯ ಅಂತ ಇರ್ಬೋದು, ಅಥವಾ ಅಡಾಲಸೆಂಟ್ ಏಜ್ ಅಂತ ಹೇಳ್ಬೋದು, ಅಡಲ್ಟ್ ಅಂತ ಹೇಳ್ಬೋದು, ಪೇರೆಂಟಿಂಗ್ ಅಂತ ಇರ್ಬೋದು, ಏನಾದ್ರೂ ಕರಿಬೋದು ಅದಕ್ಕೆ. ಇದರಲ್ಲಿ ಮಾಡಿರುವಂತ ಸಕ್ಸಸ್ನ ನಾವು ಪಟ್ಟಿ ಮಾಡ್ಬೇಕು, ಯೋಚನೆ ಮಾಡ್ಬೇಕು. ಏನ್ ಸಕ್ಸಸ್ ಮಾಡಿದೀನಿ? ಬಾಲ್ಯವಾಗಿದ್ದಾಗ ನಾನೇನಾದ್ರೂ ಆ ಒಂದು ಸ್ಪೋರ್ಟ್ಸ್ ಅಲ್ಲಿ ಗೆದ್ನ, ಆ ಒಂದು ಡ್ರಾಯಿಂಗ್ ಮಾಡಿದ್ನ, ನನ್ನ ತಿಂಡಿನ ಬೇರೆಯವ್ರಿಗೆ ಶೇರ್ ಮಾಡಿದ್ನ, ಚಿಕ್ಕದಾದ್ರೂ ಪರವಾಗಿಲ್ಲ, ಯಾವ್ದೋ ಒಂದು ಸರ್ಟಿಫಿಕೇಟ್ ಪಡೆದ್ನ, ಯಾವ್ದೊಂದಲ್ಲಾದ್ರೂ ಭಾಗವಹಿಸಿ, ಸಣ್ಣದಾದ್ರೂ ಪರವಾಗಿಲ್ಲ, ದೊಡ್ಡದೇ ಆಗ್ಬೇಕು, ದೊಡ್ಡ ಸಾಧನೆ ಇರಬೇಕು ಅಂತಿಲ್ಲ. ಯಾರೋ ಒಬ್ರು ನನ್ನ ಮೆಚ್ಚುಗೆ ಮಾತುಗಳನ್ನ ವ್ಯಕ್ತಪಡಿಸಿದಾರ, ಆ ರೀತಿ ಒಂದು ಕೆಲಸ ಮಾಡಿದೀನ, ಇನ್ನೊಬ್ರಿಗೆ ಸಹಾಯ ಮಾಡಿದ್ನ ಚಿಕ್ಕ ವಯಸ್ಸಿನಲ್ಲಿ, ಅಥವಾ ಅವ್ರ ಅಪಾಯದಲ್ಲಿರುವಾಗ ನಾನು ಅವ್ರನ್ನ ರಕ್ಷಿಸಿದ್ನ, ಗೊತ್ತಿಲ್ಲ. ಈ ರೀತಿ ವಿಚಾರಗಳು ಚಿಕ್ಕ ವಯಸ್ಸಲ್ಲಿ ನಾವ್ ಏನ್ ಮಾಡಿದ್ವಿ ಅದನ್ನ ಐಡೆಂಟಿಫೈ ಮಾಡಬೇಕು, ಸಕ್ಸಸ್. ಇನ್ನೊಂದು ನೆಕ್ಸ್ಟ್ 16 to 30. 16 to 30 ನಲ್ಲಿ ಏನಾಗತ್ತೆ, ಅವಾಗ ಏನ್ ಮಾಡಿದ್ವಿ ನಾವು? ಮದ್ವೆ ಆದ್ವಾ? ಅದು ಒಂದು ಅಚೀವ್ಮೆಂಟ್. ಡಿಗ್ರಿನ ಪಡ್ಕೊಂಡ್ವಾ, ಓದಿ ಮುಗಿಸಿದ್ವಾ, ಅಥವಾ SSLC ಪಾಸ್ ಮಾಡಿದ್ವಾ? ಅದು ಸಾಧನೆನೆ. PUC ಮಾಡಿದ್ವಾ? ಸಾಧನೆನೆ. ಯಾವ್ದೋ ಒಂದು ವೊಕೇಶನಲ್ ಟ್ರೈನಿಂಗ್ ಏನೋ ಮಾಡಿದ್ವಾ, ಕೋರ್ಸ್ ಮಾಡಿದ್ವಾ? ಎಸ್, ಅದು ಕೂಡ ಒಂದು ಸಾಧನೆನೆ. ಸೊ ಹಾಗಾಗಿ ಅನೇಕ ಅನೇಕ ವಿಚಾರಗಳನ್ನ ನಾವು, ನಮ್ಗೆ ಗೊತ್ತಿದೆ, ನಾವು ಮಾಡಿದೀವಿ, ಸಾಧನೆ ಇದೆ, ಅದನ್ನ ನಾವು ಹೆಕ್ಕಿ ತೆಗಿಬೇಕು. ಹೆಕ್ಕಿ ತೆಗೆದು ಅದನ್ನ ಗಮನಿಸ್ಬೇಕು. ಏನ್ ಮಾಡಿದ್ವಿ? ಕೆಲಸ ಸಿಕ್ಸ್ತಾ? ಹೌದು, ಅದು ಒಂದು ಸಾಧನೆನೆ. ತಂದೆ ತಾಯಿಗೆ ಏನೋ ಒಂದು ಪ್ರಥಮ ಸಂಬಳದಲ್ಲಿ ಏನೋ ಒಂದು ತಂದು ಕೊಟ್ವಾ, ಸ್ವೆಟ್ರ, ಬಟ್ಟೆನ. ಮಕ್ಕಳಿಗೆ ಮಗು ಹುಟ್ಟುತ್ತಾ? ಅದು ಒಂದು ಸಾಧನೆನೆ ಅಲ್ವಾ? ಅದು ಒಂದು ಸಾಧನೆನೆ. ಬರೀ ನಾವು ಒಂದು 5 ಕೋಟಿ ಸಂಪಾದನೆ ಮಾಡ್ಬೇಕು, ಒಂದು ಒಳ್ಳೆ ಬಂಗ್ಲಾನಲ್ಲಿ ಜೀವನ ಮಾಡ್ಬೇಕು, ಎಸ್, ಅದು ಸಾಧನೆ ಇಲ್ಲ ಅಂತಿಲ್ಲ. ಬಟ್ ಅದನ್ನ ಮಾಡೋದಕ್ಕೆ ನಮ್ಮ ಆತ್ಮವಿಶ್ವಾಸ ಹೆಚ್ಚಿರ್ಬೇಕು. ವಿಶ್ವಾಸ ಹೆಚ್ಚಾದಾಗಲೇ ನಾವು ಹೆಚ್ಚು ಹೆಚ್ಚು ಆಕ್ಷನ್ ಮಾಡೋದು, ಕೆಲಸ ಕಾರ್ಯಗಳನ್ನ ಮಾಡೋದು, ಆ ನಿಟ್ಟಿನಲ್ಲಿ, ಅದನ್ನು ಸಾಧಿಸೋ ನಿಟ್ಟಿನಲ್ಲಿ. ಹಾಗೆ ಮಾಡಿದಾಗಲೇ ನಮಗೆ ಅದರ ಫಲಿತಾಂಶ ಸಿಗೋದು. ಸರ್ ನಾವು ಬಟ್ ಆ ಆತ್ಮವಿಶ್ವಾಸನ ಹೆಚ್ಚಿಸ್ಕೋಬೇಕಾಗಿದ್ರೆ ಇದು ಮುಖ್ಯ. ನನ್ನ ಮೇಲೆ ನಮಗೆ ನಂಬಿಕೆ ಬರಬೇಕು, ಆತ್ಮವಿಶ್ವಾಸ ಇರಬೇಕು ಸ್ನೇಹಿತರೆ. ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ನಡೆದಂತಹ ಸಕ್ಸಸ್, ಸಣ್ಣ ಸಣ್ಣ ಗೆಲುವುಗಳನ್ನ, ಮನೇಲಿ ಕೂತ್ಕೊಂಡು ಏನೋ ಒಂದು ಡ್ರಾಯಿಂಗ್ ಮಾಡಿರ್ತೀವಿ, ಏನೋ ಒಂದು ಹಾಡನ್ನ ಹೇಳಿರ್ತೀವಿ, ಕಲ್ತಿರ್ತೀವಿ, ಅದನ್ನ ನಾವು ಗಮನಿಸ್ಬೇಕು, ಬರೆದಿಟ್ಕೋಬೇಕು. ಮತ್ತೆ 3ನೇ ಹಂತ 30ರಿಂದ 45. ಬರೀ 45 ವರ್ಷಕ್ಕಷ್ಟೇ ಇದು ಸೀಮಿತ ಆಗಿರೋದು. ಅವರವರ ಏಜ್ನ 3 ವಿಭಾಗಗಳನ್ನಾಗಿ ಸಮವಾಗಿ ವಿಂಗಡಣೆ ಮಾಡಿ ಇದನ್ನ ಗಮನಿಸ್ಬೇಕು. ಈಗ ಈ ಹಂತದಲ್ಲಿ ನನಗೇನಾಯ್ತು, ಯಾವುದೋ ಒಂದು ಚಿಕ್ಕ ಪ್ರಾಫಿಟ್ ಬಂತು, ಸಣ್ಣದಾಗಿ ಯಾವುದೋ ಒಂದು ಕೆಲಸ, ಪ್ಯಾಸಿವ್ ಇನ್ಕಮ್ ನಾನು ಶುರು ಮಾಡಿದೆ, ಅದು ಒಂದು ವಿನ್. ಅದ್ರಲ್ಲಿ ನನಗೆ 10 ರೂಪಾಯಿ ಬಂತು, ಫಸ್ಟ್ ಟೈಮ್ ನಾನು ಅದು ಗಳಿಸಿದೆ, ವಿನ್. 10 ಜನ ಕಸ್ಟಮರ್ಸ್ ನಾನು ನಾನು ಪಡ್ಕೊಂಡೆ, ಅದು ವಿನ್. ಮೊದಲ ಬಾರಿಗೆ ನನ್ನ ಪದಾರ್ಥನ ಯಾರಿಗೋ ಕೊಟ್ಟೆ, ಸೇವೆನ ಯಾರಿಗೋ ಕೊಟ್ಟೆ, ಅದನ್ನ ದುಡ್ಡು ಗಳಿಸ್ತೆ, ವಿನ್. ಎಸ್, ಅಫ್ಕೋರ್ಸ್. ಮನೆಯಲ್ಲಿ ಏನೋ ಹೆಂಡತಿನ ನಾನು ಕನ್ವಿನ್ಸ್ ಮಾಡಿದೆ, ಯಾವ್ದೋ ಒಂದು ವಿಚಾರಕ್ಕೆ, ಆಕೆ ಆಗಲ್ಲ ಅಂದ್ರೂ ನಾನು ಹೆಂಗೋ ನನ್ನ ಕಲೆಯನ್ನ, ಕೌಶಲ್ಯತೆಯನ್ನ ಉಪಯೋಗಿಸಿ ಆಕೆ ಕನ್ವಿನ್ಸ್ ಮಾಡಿದೆ, ವಿನ್. ಎಸ್, ಅಫ್ಕೋರ್ಸ್. ಹಾಗೆ ಹೆಂಡತಿನೂ ಅಷ್ಟೇ, ಗಂಡನಿಗೆ ಇನ್ನೊಂದು ವಿಚಾರದಲ್ಲಿ ನಾನು ಅವ್ರಿಗೆ ಕನ್ವಿನ್ಸ್ ಮಾಡಿ ನನಗೆ ಬೇಕಾಗಿದ್ದನ್ನ ಪಡ್ಕೊಂಡೆ, ಅಥವಾ ನನ್ನ ಮಕ್ಕಳಿಗೆ ಬೇಕಾಗಿದ್ದನ್ನ ನಾನು ಕೊಡಿಸ್ಕೊಟ್ಟೆ, ವಿನ್. ಅಫ್ಕೋರ್ಸ್. ಮನೆ ತಗೊಂಡೆ, ಸೈಟ್ ತಗೊಂಡೆ, ಅದು ದೊಡ್ಡ ವಿನ್. ಸಣ್ಣ ವಿಚಾರಗಳು. ಮಕ್ಕಳನ್ನು ಒಳ್ಳೆ ಶಾಲೆಗೆ ಸೇರಿಸ್ತೆ, ಕಾಲೇಜಿಗೆ ಸೇರಿಸ್ತೆ, ಓದಿಸ್ತಾ ಇದ್ದೀನಿ. ಎಸ್, ಎಷ್ಟೋ ಜನ ಓದ್ಸಕ್ಕಾಗದೇ ಇರಿದ್ದಾರೆ, ಕೋಟ್ಯಾಂತರ ಜನ. ಸರ್, ಒಳ್ಳೆ ಕಾಲೇಜಿಗೆ ಸೇರಿಸ್ದೆ, ಅಲ್ಲಿ ಸೀಟ್ ಸಿಕ್ಸ್, ಅದು ವಿನ್ನೆ. ಸೊ ಈ ತರ ಪ್ರತಿಯೊಂದು ಜಯಗಳನ್ನ ನಾವು ನಮ್ಮ ಜೀವನದಲ್ಲಿ ನಡೆದಂತಹ
ಖಂಡಿತವಾಗ್ಲೂ ಇರುತ್ತೆ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಇರುತ್ತೆ. ನಾವು ಅದನ್ನ ಗಮನಿಸೋದಿಲ್ಲ. ಆ ರೀತಿ ನಮ್ಮ ಏನು ಬದುಕು ರೂಪಿತಗೊಂಡು ಬಿಟ್ಟಿರುತ್ತೆ. ಪ್ರತಿಯೊಬ್ಬರಿಗೂ ಇದೇ ಒಂದು ಸಮಸ್ಯೆ. ಹಾಗಾಗಿ ನಾವು ಪದೇ ಪದೇ ಏನು ಮಾಡಿಲ್ಲಗಳನ್ನ ಲಿಸ್ಟ್ ಮಾಡ್ತಾ ಇದೀವಿ ಇವತ್ತವರೆಗೂ. ಅದು ಮಾಡಿಲ್ಲ, ಇದು ಮಾಡಿಲ್ಲ, ಬೆಳಿಗ್ಗೆ ಎದ್ದೇಳಲಿಲ್ಲ, ಅಲ್ಲಿ ಹೋಗ್ಲಿಲ್ಲ, ಅವ್ರಿಗೆ ನಾನು ಕನ್ವಿನ್ಸ್ ಮಾಡಕ್ಕಾಗಿಲ್ಲ, ಅಯ್ಯೋ ಇವತ್ತು ಡಯಟ್ ಎಲ್ಲ ಪ್ಲಾನ್ ಮಾಡಿದೆ, ಫಾಲೋ ಮಾಡಕ್ಕಾಗಿಲ್ಲ, ಬೆಳಿಗ್ಗೆ ಎದ್ದೇಳ್ಬೇಕಾಯ್ತು 5 ಗಂಟೆಗೆ, ಆಗ್ಲಿಲ್ಲ, 5 ಕಿಲೋಮೀಟರ್ ವಾಕ್ ಮಾಡ್ಬೇಕಾಯ್ತು, ಒಂದೇ ಮಾಡ್ಲಿಲ್ಲ, ಅಲ್ಲೂನು ಇಲ್ಲ. ಇವತ್ತಷ್ಟೇ ಕಂಟ್ರೋಲ್ ಮಾಡ್ಕೊಂಡೆ, ಕೋಪನ ಹಿಡ್ದಿಟ್ಕೊಳಕ್ ಆಗ್ಲಿಲ್ಲ ನನಗೆ, ಏನೋ ಒಂದ್ ಬಾಯಿ ತಪ್ಪಿ ಹೇಳಿಬಿಟ್ಟೆ, ಅದರಿಂದ ಏನೋ ಒಂದು ಸಮಸ್ಯೆ ಆಯ್ತು, ಅವ್ರಿಗೆ ನೋವಾಯ್ತು, ಆಫೀಸ್ನಲ್ಲಿ ಕಚೇರಿನಲ್ಲಿ ಕಸ್ಟಮರ್ಗೆ ಅಥವಾ ಮ್ಯಾನೇಜ್ಮೆಂಟ್ಗೆ ಏನೋ ಒಂದು ಕೊಡ್ಬೇಕಾಯ್ತು, ಕೊಡಕ್ಕಾಗ್ಲಿಲ್ಲ, ಯಾವ್ದೋ ಒಂದು ಎಕ್ಸೆಲ್ ಆಕ್ಟಿವಿಟಿ ನಾನು ಮುಗ್ಸಕ್ಕಾಗ್ಲಿಲ್ಲ, ಇವತ್ ಸಾಲ ನನ್ ತೀರ್ಸಕ್ ಆಗಿಲ್ಲ, ದುಡ್ಡು ಕೊಡ್ಬೇಕು ಅಂತ ಕಮಿಟ್ ಆಗಿದೆ, ಮಾಡಕ್ಕಾಗ್ಲಿಲ್ಲ, ಇವತ್ ಬಾಡಿಗೆ ಕೊಡಕ್ಕಾಗಿಲ್ಲ, ನನ್ನ ಆರೋಗ್ಯನ ನಾನು ನೋಡ್ಕೊಳಕ್ಕಾಗಿಲ್ಲ, ಡಾಕ್ಟರ್ ಹತ್ರ ಹೋಗಕ್ಕಾಗಿಲ್ಲ, ಹೋಗ್ಬೇಕು ಅನ್ಕೊಂಡಿದೀನಿ, ಹೋಗಕ್ಕಾಗ್ತಾ ಇಲ್ಲ. ನಮ್ಮ ಅಕ್ಕನೋ ತಂಗಿನೋ ಯಾರಿಗೋ ಒಂದು ಫೋನ್ ಮಾಡ್ಬೇಕಾಗಿತ್ತು, ಮಾತಾಡ್ಬೇಕಾಗಿತ್ತು, ಇವತ್ತು ಮಾತಾಡಕ್ಕಾಗ್ಲಿಲ್ಲ. ಯಾ ಇಲ್ಲ 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 ಇಲ್ಲ, ಇದೇ ಬರೋ ನಮ್ ತಲೆನಲ್ಲಿ. ಬಟ್ ಏನ್ ಮಾಡ್ತಿದೆ? ಇಲ್ಲ 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 ಇಲ್ಲ, ನಮಗೆ ಹೇಳ್ತಾ ಇದೆ, ರೀಇನ್ಫೋರ್ಸ್ ಮಾಡ್ತಿದೆ, ಎಸ್ ನಿನ್ ಕೈಲಿ ಆಗಲ್ಲ, ನೀನು ಸಮರ್ಥ ಅಲ್ಲ, ನೀನು ಮಾಡೋದಿಲ್ಲ. ಇದನ್ನೇ ಅದು ಸುಪ್ತ ಮನಸ್ಸಿಗೆ ಪದೇ ಪದೇ ಸೂಚನೆಗಳನ್ನ ಕೊಡುತ್ತೆ, ನಾವು ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ. ಯಾವ್ದು ನಾವು ರಿಪೀಟೆಡ್ ಆಗಿ ಮಾಡ್ತಾ ಇರ್ತೀವೋ ಅದೇ ನಾವಾಗೋದು. ನಮ್ ಮಸಲ್ ಹೆಂಗ್ ಬಿಲ್ಡ್ ಆಗುತ್ತೆ? ಬಾಡಿ ಬಿಲ್ಡ್ ಮಾಡ್ಬೇಕಾದ್ರೆ ಪ್ರತಿದಿನ ಜಿಮ್ಗೆ ಹೋಗ್ಬೇಕು, ಪ್ರತಿದಿನ ಎಕ್ಸರ್ಸೈಸ್ ಮಾಡ್ಬೇಕು, ವೆಯ್ಟ್ ಲಿಫ್ಟ್ ಮಾಡ್ಬೇಕು. ಪ್ರತಿದಿನ ಮಾಡಿದ್ರೆ ಒಂದಿನ ಬಾಡಿ ಶೇಪ್ ಬರುತ್ತೆ. ವೆಯ್ಟ್ ಲೂಸ್ ಮಾಡ್ಬೇಕು ಅಂದ್ರೆ ಅಷ್ಟೇ, ಪ್ರತಿದಿನ ವಾಕ್ ಮಾಡ್ಬೇಕು. ಆ ಡಯಟ್ ಏನ್ ನಾವ್ ಇದೀವಿ ಅದು ಇಟ್ಕೊಂಡಿದ್ದನ್ನು ಫಾಲೋ ಮಾಡ್ಬೇಕು ಪ್ರತಿದಿನ. ಆರೋಗ್ಯನೇ ಉತ್ತಮ ಮಟ್ಟದಲ್ಲಿ ಮಾಡ್ಕೋಬೇಕು ಅಂದ್ರೆ ಏನ್ ಪಥ್ಯ ಕೊಟ್ಟಿದ್ದಾರೆ ಫಾಲೋ ಮಾಡ್ಬೇಕು, ಏನ್ ಮೆಡಿಸಿನ್ ಕೊಟ್ಟಿದ್ದಾರೆ ಅದನ್ನ ತಿನ್ಬೇಕು. ಅವಾಗ್ಲೇ ತಾನೇ ಒಂದಿನ ನಾವು ಆ ಒಂದು ಗುರಿನ ಸಾಧನೆ ಮಾಡಕ್ಕಾಗೋದು. ಬಟ್ 5 ದಿನ ಮಾಡಿರ್ತೀವಿ, 2 ದಿನ ಮಾಡಿರಲ್ಲ. ಅವಾಗ ನಮ್ಮ ಮನ್ಸು ನೀನ್ ಮಾಡ್ಲಿಲ್ಲ, ಆಗ್ಲಿಲ್ಲ ಬಿಡು. ಆ ತರ ಒಂದು ಪ್ರಾಕೃತಿಕವಾಗಿ ಬಂದಿರೋಂತಹ ಒಂದು, ನಮ್ಗೆ ವರ ಅನ್ಬೇಕೋ ಶಾಪ ಅನ್ಬೇಕೋ ಗೊತ್ತಿಲ್ಲ, ಅದು ನಮ್ಗೆಲ್ಲ ಇದೆ. ಅದ್ರದ್ದು ಏನ್ ಮಾಡ್ತೀವಿ ನಾವು? 5 ದಿನ ಮಾಡಿದೀವಿ, ಅದನ್ನ ಮರ್ತು ಬಿಡ್ತೀವಿ. ಒಂದಿನ ಮಿಸ್ ಮಾಡಿದ್ವಿ, ಅಯ್ಯೋ ಮಿಸ್ ಮಾಡ್ಬಿಡ್ನಲ್ಲ. ಅದೇನ್ ಮಾಡುತ್ತೆ? ನಾನ್ ಮಿಸ್ ಮಾಡಿದೆ, ನನ್ ಕೈಲಾಗ್ಲಿಲ್ಲ ಆಕೆ ಪ್ರೀತಿ ಕೊಡೋಕೆ, ಆತನಿಗೆ ಪ್ರೀತಿ ಕೊಡೋದಕ್ಕೆ, ಕ್ಷಮಿಸಕ್ಕೆ ಅಥವಾ ಕ್ಷಮೆ ಕೇಳಕ್ಕೆ, ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಆಗಿಲ್ಲ. ನನ್ಗಾಗಿ 6 ದಿನ ಮಾಡಿದೀನಿ, 1 ದಿನ ಮಾಡಿಲ್ಲ. ದಟ್ಸ್ ಫೈನ್. 6 ದಿನ ಮಾಡಿದೀನಿ, 6 ದಿನ ನಾನು ಆನ್ ಟೈಮ್ ಬಂದಿದ್ದೀನಿ ಮನೆಗೆ. ಮಕ್ಳ ಜೊತೆ ಸಂಜೆ ಎಷ್ಟೇ ಕೆಲಸ ಇದ್ರು ಒಂದು ಅರ್ಧ ಗಂಟೆ ಅವ್ರ ಜೊತೆ ಕೂತು ಮಾತಾಡಿದೀನಿ. ಅವ್ರಿಗೇನೋ ಹೋಮ್ ವರ್ಕ್ಸ್ ಮಾಡ್ಸಿದೀನಿ, ಹೊರಗಡೆ ಕರ್ಕೊಂಡು ಹೋಗಿದ್ದೀನಿ, ಹೆಂಡತಿ ಜೊತೆ ಗಂಡನ ಜೊತೆ ಸಮಯನ ಕಳೆದಿದ್ದೀವಿ, ಮಾಡಿದೀವಿ ಸ್ವಾಮಿ. ಸೊ ಆ ಮಾಡಿದೀವಿ ಅನ್ನೋ ನೆನಪನ್ನ ನಾವು ಮಾಡ್ಕೋಬೇಕಾಗತ್ತೆ, ಅದನ್ನ ಗುರುತಿಸ್ಬೇಕಾಗತ್ತೆ, ಮತ್ತೆ ನಮಗೆ ನಾವು ಪ್ರಶಂಸೆ ಮಾಡ್ಕೋಬೇಕಾಗತ್ತೆ. ಓಕೆ, ಇದು ತುಂಬಾನೇ ಮುಖ್ಯ. ಯಾಕಂದ್ರೆ ನಾವುಗಳೆಲ್ಲ ಬರೀ ಇಲ್ಲ ಇಲ್ಲ ನನ್ ಕೈಲಿ ಆಗಲ್ಲ, ನಾನು ಸಮರ್ಥ ಇಲ್ಲ, ನನಗೆ ಆ ಒಂದು ಇಚ್ಛೆ ಇಲ್ಲ, ಇಂಟ್ರೆಸ್ಟ್ ಇಲ್ಲ, ಇಲ್ಲ ಇಲ್ಲ ಇರೋದ್ರಿಂದಾನೇ ನಮ್ಗೆ ಅದು ಮಾಡಿಸ್ತಾ ಇಲ್ಲ. ಸೊ ಇದೇ 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 ಇದೆ ಅನ್ನೋದು ನಾವು ಇವತ್ತಿಂದ ಕಾನ್ಶಿಯಸ್ ಆಗಿ ನೋಡಿ ಸ್ನೇಹಿತರೆ, ಇವತ್ತಿಂದ ಏನೇನ್ ಮಾಡ್ತಾ ಇದ್ದೀರಾ ಸಕ್ಸಸ್ನ, ಅದನ್ನ ಐಡೆಂಟಿಫೈ ಮಾಡ್ಬೇಕು. ಓಕೆ, ಕೆನ್ ಯು ಲಿಸ್ಟ್ 100 ಸಕ್ಸಸ್? ಯಾರಿಗಾದ್ರೂ ಆಗತ್ತಾ? ನೀವು ಇವತ್ತವರೆಗೂ ಮಾಡಿರುವಂತಹ 100 ಯಶಸ್ಸಿನ ಯಶೋಗಾಥೆಗಳು ನಿಮ್ಮಲ್ಲಿ ಇರುತ್ತೆ, ಅದನ್ನ ಬರೆಯಕ್ಕಾಗತ್ತಾ? ಅದೇನಾದ್ರೂ ಇರುವ ಚಿಕ್ಕ ವಯಸ್ಸಿಂದ ಒಂದು ಒಂದು ಬಿ ಗ್ರೇಡ್ ತಗೊಂಡಿರ್ಬೋದು, ಎ ಗ್ರೇಡ್ ತಗೊಂಡಿರ್ಬೋದು, ಯಾರಿಗೋ ಸಹಾಯ ಮಾಡಿರ್ಬೋದು, ಅದೆಲ್ಲ ಎಕ್ಸಾಂಪಲ್ಸ್ ನಾವು ಮಾತಾಡಿದೀವಿ. ಎಲ್ಲ ಆ ಸಕ್ಸಸ್ ಏನಾಗಿದೆ, ಏನು ನಾವು ಸಾಧಿಸಿದೀವಿ, ಅವಾಗ ನಮ್ಗೇನ್ ಖುಷಿ ಕೊಟ್ಟಿತ್ತು, ಅದನ್ನ ಮಾತ್ರ ಐಡೆಂಟಿಫೈ ಮಾಡಿ ತೆಗೆದ್ರೆ ಎಷ್ಟು ಸಕ್ಸಸ್ ಇರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಫ್ರೆಂಡ್ಸ್,
ಇದನ್ನ ಬರೆಯಕ್ ಶುರು ಮಾಡಿದಾಗ ಯಾರಿಗೂ 20ರಿಂದ 30 ಮೇಲೆ ಹೋಗಕ್ ಸಾಧ್ಯತೆಗಳು ಇಲ್ಲ. ಖಂಡಿತವಾಗ್ಲೂ ಇರುತ್ತೆ. 100 ಅಲ್ಲ, 200, 1000 ಇರುತ್ತೆ. ನಮ್ಮ ಸುಪ್ತ ಮನಸ್ಸು ಅಥವಾ ನಮ್ಮ ಮೆಮೊರಿನಲ್ಲಿ ಹೆಚ್ಚು ಫೇಲ್ಯೂರ್ಗಳೇ ಇದೆ. ಹಾಗಾಗಿ ಫೇಲ್ಯೂರ್ ಬರಿ ಅಂದ್ರೆ ಬರಿತೀವಿ 100, 200 ತಗೋ 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 ಪುಟಗಟ್ಲೆ. ಬಟ್ ಸಕ್ಸಸ್ ಅಂದಾಗ ತುಂಬಾ ಕಷ್ಟ ಆಗತ್ತೆ ನಮ್ಮ ಮನಸ್ಸಿಗೆ ರೀಕಾಲ್ ಮಾಡೋದಕ್ಕೆ. ಯಾಕಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆ ರೀತಿ ರೂಪಿತಗೊಂಡಿದೆ. ಆದ್ರೆ ಡೋಂಟ್ ವರಿ, ಇವತ್ತು ಅದನ್ನ ರಿವೈರ್ ಮಾಡ್ತೀವಿ. ಓಕೆ, ಪ್ರಯತ್ನ ಪಡಿ. ನಿಮ್ಗೇನಾದ್ರೂ ಸಮಯಾವಕಾಶ ಇದ್ರೆ 100 ಸಕ್ಸಸ್ ನೀವು ಬರೆಯಕ್ಕಾಗತ್ತ, ಪ್ರಯತ್ನ ಪಡಿ. ಅದು ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು. ಬಾಲ್ಯದಿಂದ ಕ್ರಿಯೇಟಿವ್ ವಿಕ್ಟ್ರಿ ಲಾಗ್ ಅಂತ ಒಂದು ಪುಸ್ತಕನ ಇಡಬೇಕಾಗತ್ತೆ. ಏನಕ್ಕೆ ಬೇಕಿದು? ಹಲವು ಬಾರಿ ನಾವು ಮಾಡಿರೋ ಸಾಧನೆಗಳನ್ನ ನಾವು ಸಾಧನೆ ಅಂತಾನೆ ಪರಿಗಣಿಸದೇ ಇರೋದ್ರಿಂದ. ಯಾಕಂದ್ರೆ ನಮ್ಗೇನು ಬೇರೆಯವರೇ ಹೊಗಳಬೇಕು, ಅದು ಸಾಧನೆ ಅಂತ ಹೇಳಬೇಕು, ಆಗ್ಲೇ ನಮ್ಗೆ ಸಾಧನೆ ಅಲ್ಲ. ವ್ಯಾಲಿಡೇಟ್ ಮಾಡ್ಬೇಕು, ಕಾಯ್ತಾ ಇರ್ತೀವಿ ಕೆಲಸ ಮಾಡ್ಬಿಟ್ಟು. ಅವನ್ ಕೆಲಸ ಮಾಡಿ ಸಹಾಯ ಮಾಡೋಕ್ ಬಂದೆ, ಅವ್ರೇನು ಥ್ಯಾಂಕ್ಸ್ ಹೇಳಿಲ್ವಲ್ಲ, ಅವ್ನು ಒಳ್ಳೆ ಕೆಲಸನೇ ಮಾಡಿದ್ದು, ಸಹಾಯ ಮಾಡಿದೆ, ಅಲ್ಲಿ ಹೋಗಿ ಚಾರಿಟಿಗೆ ದುಡ್ಡು ಕೊಟ್ಟೆ, ಚಾರಿಟಿ ಅವರು ಏನು ಹೇಳಿಲ್ವಲ್ಲ, ಅವ್ರ ಮಗಳಿಗೆ ಮದ್ವೆಗೆ ಏನೋ ಸಹಾಯ ಮಾಡಿದೆ, ಅವ್ರು ಯಾಕೆ ಮತ್ತೆ ಮತ್ತೆ ಫೋನ್ ಮಾಡಿ ಅವ್ರು ಏನೋ ಧನ್ಯವಾದನ ನಾನು ಅನ್ಕೊಂಡಿರೋ ಮಟ್ಟಿಗೆ ವ್ಯಕ್ತಪಡಿಸ್ತಾ ಇಲ್ಲ, ಬರೀ ಸುಮ್ನೆ ಒಂದ್ ಚಿಕ್ಕ ಥ್ಯಾಂಕ್ಸ್ ಹೇಳ್ಬಿಟ್ರು. ಯಾ ನಾವು ಮಾಡಿದೀವಿ ಆ ಕೆಲ್ಸ. ಬೇರೆಯವ್ರ ವ್ಯಾಲಿಡೇಷನ್ ಅಲ್ಲ, ನಾವು ಖುದ್ದು ಮಾಡಿರೋದು. ನಮಗ್ ನಾವೇ ಅನ್ಕೊಳ್ದೇ ಇದ್ರೆ ಬೇರೆ ಯಾರು ಸ್ವಾಮಿ ಅನ್ಕೋತಾರೆ? ಬೇರೆ ಅನ್ಕೊಳ್ಳೋದು ಮುಖ್ಯ ಅಲ್ಲ, ಯಾಕಂದ್ರೆ ಅವ್ರೇನ್ ಬಂದು ನಮ್ಗೆ ಸಹಾಯ ಮಾಡ್ತಾರೆ, ನಮ್ಮನ್ನ ಎತ್ತುತ್ತಾರೆ, ಯಶಸ್ವಿ ವ್ಯಕ್ತಿಗಳನ್ನ ಮಾಡೋದಿಲ್ಲ. ನಾವು ನಮ್ ಬಗ್ಗೆ ಹೇಗ್ ತಿಳ್ಕೊಂಡಿರ್ತೀವಿ, ಅದರಿಂದನೇ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಆತ್ಮವಿಶ್ವಾಸದಿಂದ ನಾವು ಆಕ್ಷನ್ ತಗೊಳ್ಳೋದು, ರಿಸ್ಕ್ ಇಂದನೇ ಫಲಿತಾಂಶ ಸಿಗೋದು. ಓಕೆ, ಸೊ ಬೇರೆಯವರ ಒಂದು ಏನು ಅಕ್ನಾಲೇಜ್ಮೆಂಟ್ಗೆ ಅಥವಾ ವ್ಯಾಲಿಡೇಷನ್ಗೆ ಯಾವತ್ತು ನಾವು ವೆಯ್ಟ್ ಮಾಡಬಾರ್ದು. ನಾವು ಮಾಡಿರೋ ಕೆಲಸ ನಮ್ಗೆ ಗೊತ್ತು. ನಮ್ಮ ಯೋಧರ ಘೋಷಣೆಯಲ್ಲಿ ನಾವು ಅದನ್ನೇ ಹೇಳುವಂಥದ್ದು. ಸೊ ಅದನ್ನ ಮಾಡಿ, ನೀವು ಸಾಧನೆ ಮಾಡಿರುವಂತಹ ಯಾವುದೇ ಒಂದು ಸರ್ಟಿಫಿಕೇಟ್ ಇರ್ಬೋದು, ಚಿಕ್ಕ ವಯಸ್ಸಿಂದ ಸ್ಪೋರ್ಟ್ಸ್ದು, ಇವೆಂಟ್ಸ್ದು ಫೋಟೋ ಕೂಡ ಇರುತ್ತೆ ಕೆಲವೊಮ್ಮೆ, ಇದ್ರೆ ಅದನ್ನು ತಗೊಳ್ಳಿ. ಆ ಲಾಗ್ನಲ್ಲಿ ಬರೆದು ಬಿಟ್ಟು, ನೆನಪಿದ್ರೆ ವರ್ಷ ಹಾಕಿ, ಮತ್ತೆ ಅದನ್ನ ಅಂಟಿಸಿ. ವಿಕ್ಟ್ರಿ ಬುಕ್ ಅಂತ ಒಂದು ಇಟ್ಬಿಟ್ಟು, ಸ್ಪೈರಲ್ ಬುಕ್ ಇರ್ಬೋದು, ಯಾವ್ದಾದ್ರು ಒಂದು ಬುಕ್ ನ ತಗೊಂಡು ಅದನ್ನ ಬರೆದು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೇನಾದ್ರೂ ನಿಮ್ಗೆ ಫೋಟೋಸು, ಎವಿಡೆನ್ಸ್ಗಳು ಏನಾದ್ರು ನಿಮ್ಗೆ ನೋಡಿದ ತಕ್ಷಣ ಖುಷಿ ಆಗತ್ತಲ್ಲ ಅಂತ ಅಂಶಗಳಿದ್ರೆ ಅಂಟಿಸಿ. ರೈಟ್ ಫ್ರಮ್ ಚೈಲ್ಡ್ಹುಡ್ ಇವಾಗವರೆಗೂ ಏನಾದ್ರು ಇರ್ಬೋದು. ನೀವು ಆ ಕಚೇರಿಗೆ ಹೋದ್ರೆ ಯಾವುದೋ ಒಂದು ಅಪ್ರಿಶಿಯೇಟ್ ಮಾಡಿರೋಂಥ ಒಂದು ಸರ್ಟಿಫಿಕೇಟ್ ಇರ್ಬೋದು, ಒಂದು ಮೇಲ್ ಇರ್ಬೋದು, ವೆರಿ ಗುಡ್, ಯು ಹ್ಯಾವ್ ಡನ್ ಎಕ್ಸ್ಟ್ರಾರ್ಡನರಿ ಜಾಬ್, ನಿಮ್ಮಿಂದ ನಮಗೆ ಇಷ್ಟು ಕಸ್ಟಮರ್ ಸಿಕ್ಕಿದ್ರು, ಇಷ್ಟು ಏನೋ ಸೇಲ್ ಆಯ್ತು ಅಂತ. ಯಾವಾಗ್ಲೂ ಒಂದ್ಸರಿ ಹೇಳಿರ್ತಾರೆ, ಪ್ರತಿದಿನ ಹೇಳ್ಬೇಕು ಅಂತಿಲ್ಲ, ಪ್ರತಿದಿನ ಬೈದಿರ್ಲಿ ಅಡ್ಡಿ ಇಲ್ಲ, ಒಂದಿನ ವಿನ್ ಇರುತ್ತೆ, ಅದನ್ನ ತಗೊಳ್ಳಿ. ಯಾಕಂದ್ರೆ ನಮಗದು ಬೇಕು. ನಮ್ಮಲ್ಲಿ ಇದೆ ಸಾಮರ್ಥ್ಯ ಅನ್ನೋದನ್ನ ಮತ್ತೆ ಮತ್ತೆ ನೆನ್ಪು ಮಾಡ್ಕೊಳ್ಳೋಕೆ. ಸಾಮರ್ಥ್ಯ ಇಲ್ಲ ಅನ್ನೋದನ್ನ ನಾವು ಅನ್ಕೋತಾ ಇದೀವಲ್ಲ, ಅದರಿಂದ ನಾವು ರಿವೈರ್ ಮಾಡಬೇಕು ಅಂದ್ರೆ ಈ ಒಂದು ಆಕ್ಟಿವಿಟಿ ತುಂಬಾನೇ ಮುಖ್ಯ ಸ್ನೇಹಿತರೆ. ವಿಕ್ಟರಿ ಲಾಗ್ ನ ಇವತ್ತಿಂದ ಮಾಡ್ಬೇಕು. ಆಮೇಲೆ ಡಿಸ್ಪ್ಲೇ ಯುವರ್ ಸಕ್ಸಸ್ ಸಿಂಬಲ್ಸ್. ನಿಮ್ಮ ಸಕ್ಸಸ್ ಸಿಂಬಲ್ಸ್ ಏನಿದೆ, ಒಂದು ಟ್ರೋಫಿ ಸಿಕ್ಕಿರ್ಬೋದು ಚಿಕ್ಕ ವಯಸ್ಸಲ್ಲಿ, ಚಿಕ್ಕದು, ಅದೆಲ್ಲೋ ಇಟ್ಟಿರ್ತೀವಿ ನಾವು, ಮೂಟೆ ಕಟ್ಬಿಟ್ಟು ತೆಗೆದ್ಬಿಟ್ಟು ಇಟ್ಕೋಬೇಕು. ನಾವೆಲ್ಲಿ ಪ್ರತಿದಿನ ಕೂತ್ಕೋತೀವಿ, ಪ್ರತಿದಿನ ಎಲ್ಲಿ ಹಾದು ಹೋಗ್ತಾ ಇದೀವಿ, ನಮ್ ಕಣ್ಣು ಕಾಣಿಸೋ ತರ. ಯಾಕಂದ್ರೆ ಪದೇ ಪದೇ ನಮ್ಗೆ ಅದು ಹೇಳ್ಬೇಕು. ಈ ವಿಕ್ಟ್ರಿ ಲಾಗ್ ನಾವು ಮಾಡೋ ಉದ್ದೇಶನೂ ಅಷ್ಟೇ. ಪದೇ ಪದೇ ನಾವು ಸಬ್ ಕಾನ್ಶಿಯಸ್ ಮೈಂಡ್ಗೆ, ಇಲ್ಲ ನಿನ್ನಲ್ಲಿ ಅಪಾರವಾದ ಒಂದು ಶಕ್ತಿ ಇದೆ, ಸಾಮರ್ಥ್ಯ ಇದೆ, ನೀನ್ ಸಾಧಿಸಬಲ್ಲೆ ಅಂತ ನಮಗ್ ನಾವು ಹೇಳ್ಕೋಬೇಕು. ಇದು ಎಕ್ಸರ್ಸೈಸ್ ತುಂಬಾನೇ ಮುಖ್ಯ. ಅವಾಗ್ಲೇನೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಈಗ ಪ್ರೆಸೆಂಟ್ ಸ್ಥಿತಿ ಏನಿದೆ, ಬರೀ ತಪ್ಪುಗಳನ್ನ ಕಂಡುಹಿಡಿಯೋದು, ನಾನ್ ಮಾಡಿಲ್ಲ ಅನ್ನೋದನ್ನ ಕಂಡುಹಿಡಿಯೋದ್ರಿಂದ ಮಾಡಿದ್ಯಾ ನೀನ್ ಮಾಡಬಲ್ಲೆ, ನಿನ್ ಕೈಲಿ ಆಗತ್ತೆ ಅಂತ ಹೇಳಬೇಕು. ಆದ್ರಿಂದ ಇದು ತುಂಬಾನೇ ಮುಖ್ಯ. ಯಾವುದೇ ಒಂದು ಸರ್ಟಿಫಿಕೇಟ್ ಇರ್ಬೋದು, ಯಾವುದೇ ಒಂದು ಮೆಡಲ್ಸ್ ಇರ್ಬೋದು, ಸರ್ಟಿಫಿಕೇಟ್ ಸಿಕ್ಕಿರ್ಬೋದು, ಟ್ರೋಫಿ ಇರ್ಬೋದು, ಅಥವಾ ಯಾವುದೋ ಚಿಕ್ಕದೊಂದು ಪುಸ್ತಕದಲ್ಲಿ ಒಂದು ಪದ್ಯ ಬರ್ದಿರ್ತೀವಿ, ಒಂದು ಡ್ರಾಯಿಂಗ್ ಬರ್ದಿರ್ತೀವಿ, ಬೇರೆಯವ್ರು ನಿಮಗೆ ಥ್ಯಾಂಕ್ಸ್ ಹೇಳಿ ಏನೋ ಒಂದು ಮೆಸೇಜ್ ಕಳಿಸಿರ್ತಾರೆ, ಇಲ್ಲ ಲೆಟ್ರೇ ಬರ್ದಿರ್ತಾರೆ. ಆ ಕಾಲದಲ್ಲಿ, ಈಗ ಯಾರು ಲೆಟರ್ ಬರೆಯಲ್ಲ ಬಿಡಿ, ಆ ಕಾಲದಲ್ಲಿ ಇರುತ್ತೆ. ಅದನ್ನ ಗ್ರೀಟಿಂಗ್ಸ್
ನಿಮ್ಮಿಂದ ನನಗೆ ಸಹಾಯ ಆಯ್ತು, ನೀವೊಬ್ಬ ಒಳ್ಳೆಯ ಅದ್ಭುತ ಸ್ನೇಹಿತ. ಅದು ಎಂತಹ ಪ್ರಭಾವಶಾಲಿಯಾದಂತಹ ಒಂದು ಪದ, ಅದ್ಭುತವಾದ ಸ್ನೇಹಿತ. ಫ್ಯಾಂಟಾಸ್ಟಿಕ್ ಫ್ರೆಂಡ್. ಎಸ್, ಆತ್ಮವಿಶ್ವಾಸನ ಹೆಚ್ಚು ಮಾಡುವಂತ ಅಂಶ. ನಮ್ಗೆ ನಾವೇ ನಮ್ಮಲ್ಲಿರೋ ಒಳ್ಳೆ ಗುಣಗಳನ್ನ ಕಂಡುಕೊಳ್ಳೋ ಒಂದು ಚಟುವಟಿಕೆ ಇದು. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ಲಿ ಮಿರರ್ ಎಕ್ಸರ್ಸೈಸ್ ಅಂತ ಇದೆ. ಅದನ್ನ ಮಾಡಿದ್ರಂತೂ ತುಂಬಾ ಅದ್ಭುತವಾದಂತಹ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ಸ್ನೇಹಿತರೆ. ಏನಿದು ಮಿರರ್ ಎಕ್ಸರ್ಸೈಸ್? ಪ್ರತಿದಿನ ರಾತ್ರಿ ಮಲಗೋಕ್ ಮುಂಚೆ ಒಂದು ಕನ್ನಡಿ ಮುಂದೆ ನಿಂತ್ಕೋಬೇಕು. ಕನ್ನಡಿ ಮುಂದೆ ನಿಂತ್ಕೋಬೇಕು, ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮನ್ನ ನೀವೇ ನೋಡ್ಬೇಕು. ಯೋಚನೆ ಮಾಡಿ ಸ್ನೇಹಿತರೆ, ಬೇರೆ ಯಾರು ನಿಮ್ಮ ಸಾಧನೆನ ಏನು ಗುರುತಿಸಿ ನಿಮ್ಮನ್ನ ಹೊಗಳಿ ನಿಮ್ಮ ಯಶಸ್ಸಿನ ಕಡೆಗೆ ಕರ್ಕೊಂಡು ಹೋಗೋಕೆ ಪ್ರಯತ್ನ ಪಡದೇ ಇರಬಹುದು, ಅಡ್ಡಿ ಇಲ್ಲ. ಬಟ್ ನಿಜವಾದ ವ್ಯಕ್ತಿ, ನಿಮ್ಮನ್ನ ಕೈ ಹಿಡಿದು ಕರ್ಕೊಂಡು ಹೋಗುವ ವ್ಯಕ್ತಿ ಯಾರು ಸಾಧನೆ ಕಡೆಗೆ? ಅದು ಕೇವಲ ನೀವೇ. ನೀವು ಮಾತ್ರನೇ. ನೀವು ಮನ್ಸು ಮಾಡಿದ್ರೆ ಆಗತ್ತೆ. ಇವತ್ತು ಆಗಲ್ಲ ಅಂದ್ರೆ ಆಗಲ್ಲ, ಯಾರೇ ತಿಪ್ಪರ್ಲಾಗ ಹಾಕಿ. ಆದ್ರಿಂದ ಸೊ ಯು ಆರ್ ಎ ಲಿವಿಂಗ್ ಮ್ಯಾಗ್ನೆಟ್. ವಾಟ್ ಯು ಅಟ್ರಾಕ್ಟ್ ಇನ್ ಟು ಯುವರ್ ಲೈಫ್ ಇಸ್ ಅನ್ ಹಾರ್ಮನಿ ವಿತ್ ಯುವರ್ ಡಾಮಿನೆಂಟ್ ಥಾಟ್ಸ್ ಅಂತ ಹೇಳ್ತಾರೆ ಬ್ರಯನ್ ಟ್ರೇಸಿ, ಲೀಡಿಂಗ್ ಆಥರ್, ಅಥಾರಿಟಿ ಆನ್ ದಿ ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ಪೊಟೆನ್ಶಿಯಲ್ ಅಂಡ್ ಪರ್ಸನಲ್ ಎಫೆಕ್ಟಿವ್ನೆಸ್. ಇವರು ಕೂಡ ಮೋಟಿವೇಶನಲ್ ಸ್ಪೀಕರ್ ಎಲ್ಲ ಇದ್ದಾರೆ, ಆಥರ್ಸ್ ಎಲ್ಲ, ಟ್ರೈನರ್ ಕೂಡ, ಕೋಚ್ ಇದ್ದಾರೆ. ನೀವೊಬ್ರು ಜೀವ ಬದುಕಿರುವಂತಹ ಒಂದು ಅಯಸ್ಕಾಂತ. ಅಂಡ್ ವಾಟ್ ಯು ಅಟ್ರಾಕ್ಟ್ ಇನ್ ಟು ಯುವರ್ ಲೈಫ್ ಇಸ್ ಅನ್ ಹಾರ್ಮನಿ ವಿತ್ ಯುವರ್ ಡಾಮಿನೆಂಟ್ ಥಾಟ್ಸ್. ನೀವು ಏನ್ನ ಆಕರ್ಷಿಸ್ತೀರಾ ನಿಮ್ಮ ಜೀವನದಲ್ಲಿ, ಅದು ನೆಗೆಟಿವಿಟಿ ಇರ್ಬೋದು, ಪಾಸಿಟಿವಿಟಿ ಇರ್ಬೋದು, ಸಕಾರಾತ್ಮಕ ಜನಗಳನ್ನ ಇರ್ಬೋದು, ನಕಾರಾತ್ಮಕ ಜನರುಗಳಿರ್ಬೋದು. ಕೇವಲ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ, ಅದರಲ್ಲೂ ಯೋಚನೆಯಲ್ಲಿ ಡಾಮಿನೆಂಟ್ ಆಗಿರುವಂಥದ್ದು ಅಂದ್ರೆ ಹೆಚ್ಚು. ಇವಾಗ ಪ್ರೀತಿದೇ ಯೋಚನೆ ಮಾಡೋದಕ್ಕಿಂತ ನೋವು ಯೋಚನೆ ಮಾಡ್ತಾರೆ, ನಮ್ಗೆ ನೋವು ಬರುತ್ತೆ. ಸೋಲಿಗಿಂತ ಜಯನ ಯೋಚನೆ ಮಾಡ್ತಾ ಇದ್ರೆ ಜಯ ಬರುತ್ತೆ. ಉಲ್ಟಾ ಆದ್ರೆ ಉಲ್ಟಾ ಆಗುತ್ತೆ. ಸೊ ನೀವೊಬ್ರು ಅಯಸ್ಕಾಂತದ ತರ, ನೀವು ಯಾವ ರೀತಿ ಯೋಚನೆಗಳನ್ನ ಮಾಡ್ತೀರಾ, ನಿಮ್ಮ ಸುತ್ತಮುತ್ತ ಜನಗಳನ್ನ ಅಥವಾ ಅವಕಾಶಗಳನ್ನ ಅಥವಾ ವಸ್ತುಗಳನ್ನ, ವಿಷಯಗಳನ್ನ ನೀವು ಅದೇ ರೀತಿ ಅಟ್ರಾಕ್ಟ್ ಮಾಡ್ತೀರಾ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಹಾಗಾಗಿ ಮಿರರ್ ಎಕ್ಸರ್ಸೈಸ್ ಮಾಡಿ. ಮಿರರ್ ಎಕ್ಸರ್ಸೈಸ್ ಹೇಗೆ ಮಾಡೋದು ಅಂದ್ರೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೀರಾ, ಮಲಗೋಕ್ಕೂ ಮುಂಚೆ ಇದು ಮಾಡ್ಬೇಕು. ಆಮೇಲೆ ಹೇಳ್ತೀರಾ, ಹೇ ಗೋಪಾಲ್, ಹೇ ಸೌಭಾಗ್ಯಲಕ್ಷ್ಮಿ, ಹೇ ಬಾಬಣ್ಣ, ವಾಡೆವರ್ ಅವ್ರ ಹೆಸರು ಹೇಳ್ಕೋಬೇಕು. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು, ಕಣ್ಣಲ್ಲಿ ಕಣ್ಣಿಟ್ಟು. ನೀನು ಇವತ್ತು ಬೆಳಿಗ್ಗೆ ಅಂದ್ಕೊಂಡಿರೋ ತರ 5 ಗಂಟೆಗೆ ಎದ್ದಿದ್ಯಾ, ಶಬಾಷ್. ಎದ್ದು ನಂತರ ವ್ಯಾಯಾಮ, ಮೆಡಿಟೇಷನ್ ಮಾಡಿದ್ಯಾ, ವಾವ್ ಸೂಪರ್. ನಂತರ ಕ್ಲಾಸ್ ಅಟೆಂಡ್ ಮಾಡಿದ್ಯಾ, ಜ್ಞಾನಾರ್ಜನೆಗೆ ನೀನು ಯಶಸ್ಸನ್ನ ಕಳಿಸಕ್ಕೆ ಹೋಗ್ತಾ ಇದೆಯಲ್ಲ, ನಿನ್ನ ಗುರಿನ ರೀಚ್ ಮಾಡಕ್ಕೆ, ಸಾಧಿಸಕ್ ಹೋಗ್ತಾ ಇದೆಯಲ್ಲ, ಅದಕ್ಕೆ ಬೇಕಾಗಿರೋಂಥ ಜ್ಞಾನ ಪಡ್ಕೊಳಕ್ಕೆ ಅನ್ಕೊಂಡಿರೋ ತರ ಕ್ಲಾಸ್ ಅಟೆಂಡ್ ಮಾಡಿದ್ಯಾ. ಓಕೆ, ನಂತರ ಎದ್ದು ಮಕ್ಕಳ ಜೊತೆ ಸ್ವಲ್ಪ ಮಾತಾಡಿದ್ಯಾ, ಹೆಂಡತಿಗೇನೋ ಸಹಾಯ ಮಾಡಿದ್ಯಾ ಅಥವಾ ಗಂಡನಿಗೇನೋ ಸಹಾಯ ಮಾಡಿದ್ಯಾ, ಗಂಡನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ಯಾ, ಏನೋ ಅನ್ಕೊಂಡಿದ್ಯಲ್ಲ ಆ ಕೆಲಸ ನೀನ್ ಮಾಡಿದ್ಯಾ, ಅಥವಾ ವಾಕಿಂಗ್ ಹೋಗಿದ್ಯಾ, ಬಂದಿದ್ಯಾ, ರೆಡಿ ಆಗಿದ್ಯಾ, ಆಫೀಸ್ಗೆ ಹೋಗಿದ್ಯಾ, ಕಚೇರಿನಲ್ಲಿ ಕರೆಕ್ಟ್ ಟೈಮ್ಗೆ ಹೋಗಿದ್ಯಾ. ಇವತ್ತು ಹೇಗೆ ಇವತ್ತು ಬೆಳಿಗ್ಗೆ ಅನ್ಕೊಂಡಂಗೆ 5 ಗಂಟೆಗೆ ಎದ್ದೆ, ಕರೆಕ್ಟ್ ಟೈಮ್ಗೆ ಹೋಗಿದ್ಯಾ. ಅಲ್ಲಿ ಯಾವ್ದೋ ಒಂದು ಕೆಲಸ ಏನಿದೆ, ಪ್ರಾಜೆಕ್ಟ್ ವರ್ಕ್ ನಾವು ಕೇಳಕ್ ಮುಂಚೆನೆ ಮಾಡಿ ಕೊಟ್ಬಿಟ್ಟಿದ್ಯಾ. ಆನ್ ಟೈಮ್ ಲಂಚ್ ಮಾಡ್ತಾ ಇದ್ಯಾ. ಎಷ್ಟೇ ಪ್ರೆಷರ್ ಇದ್ರು ನೀನು ಪ್ರೆಷರ್ ತಗೊಳ್ಳಿಲ್ಲ ಇವತ್ತು, ನೀನು ಕಾಮ್ ಆಗಿದ್ಯಾ, ಎಕ್ಸಲೆಂಟ್. ಆನ್ ಟೈಮ್ ಲಂಚ್ ಮಾಡ್ತಾ ಇದ್ಯಾ, ಮಾಡಿದ್ಯಾ. ಅದನ್ನ ನಿನ್ನ ಆರೋಗ್ಯನ ತುಂಬಾ ಉತ್ತಮ ಮಟ್ಟದಲ್ಲಿ ಇಟ್ಕೋತಿದ್ಯಾ, ಯಾಕಂದ್ರೆ ಆನ್ ಟೈಮ್ ಒಂದು ಮಾಡ್ತಾ ಇದ್ಯಾ. ಮತ್ತೆ ಡಯಟ್ ನ ಫಾಲೋ ಮಾಡ್ತಿದ್ಯಾ, ನಿನಗೆ ಬೇಕಾಗಿದ್ದ ಕಾರ್ಬ್ಸ್ ನ ಕಮ್ಮಿ ಮಾಡಿ ಏನು ಫೈಬರ್ ಅಂಶ ಹೆಚ್ಚಾಗಿರುವಂತಹ ಊಟನ ಮಾಡ್ತಾ ಇದ್ಯಾ ನೀನ್ ಅನ್ಕೊಂಡಿರೋ ತರ. ಸೊ ನಿನಗೆ ವೆಯ್ಟ್ ಲಾಸ್ ಕೂಡ ಆಗ್ತಾ ಇದೆ, ಮಾಡಿದ್ಯಾ. ಮತ್ತೆ ಸಮಯಕ್ಕೆ ಸರಿಯಾಗಿ ನಿನ್ನ ಮನೆಗೆ ವಾಪಸ್ ಬಂದಿದ್ಯಾ. ಅಥವಾ ಬಿಸ್ನೆಸ್ ಮಾಡೋರಾದ್ರೆ ಕಸ್ಟಮರ್ನ ಭೇಟಿ ಮಾಡಿದ್ಯಾ, ನೀವು ಅನ್ಕೊಂಡಂಗೆ ಆ ವ್ಯಕ್ತಿಗೆ ಫೋನ್ ಮಾಡಿದ್ಯಾ, ಅಲ್ಲೋಗಿ ಭೇಟಿ ಮಾಡಿದ್ಯಾ, ಯಾವ್ದೋ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಬಗ್ಗೆ ನೀನ್ ಮಾತಾಡಿದ್ಯಾ, ಯಾವ್ದೋ ಒಂದು ಡೀಲ್ ನ ಕುದುರಿಸಿದ್ಯಾ.
ಯಾವ ಥರ್ಡ್ ಪಾರ್ಟಿ ಜೊತೆ ಮಾತಾಡಿ, ಯಾವ್ದೋ ಒಂದು ಹಣ ಪಡಿಬೇಕಾಯ್ತು, ಪಡೆದಿದ್ಯಾ, ಬ್ಯಾಂಕ್ಗೆ ಹೋಗಿದ್ಯಾ ಅನ್ಕೊಂಡಂಗ್ ನೀವ್ ಮಾಡಿರ್ಬೇಕು. ಎಲ್ಲ ಮಾಡಿದ್ಯಾ, ಎಕ್ಸಲೆಂಟ್ ಜಾಬ್. ಮತ್ತೆ ಸಂಜೆ ಮನೆಗೆ ವಾಪಸ್ ಬಂದಿದ್ಯಾ, ಮಕ್ಳ ಜೊತೆ ಕ್ವಾಲಿಟಿ ಟೈಮ್ ನ ಸ್ಪೆಂಡ್ ಮಾಡ್ತಾ ಇದ್ಯಾ, ಮಾಡಿದ್ಯಾ, ಅವ್ರಿಗೇನೋ ಓದಕ್ಕೆ ಸಹಾಯ ಮಾಡಿದ್ಯಾ, ಯಾವ್ದೋ ಒಂದು ಪುಸ್ತಕ ತಗೊಂಡು ಕೂತಿದ್ಯಾ, ಅದನ್ನ ಓದಿದ್ದೆ ಇವತ್ತು ಅರ್ಧ ಗಂಟೆ 20 ನಿಮಿಷ ಜ್ಞಾನನ ಪಡ್ಕೊಂಡಿದ್ದೀನಿ. ಅಥವಾ ಯೂಟ್ಯೂಬ್ ಅಲ್ಲಿ ಯಾವ್ದೋ ಒಂದು ಬೇಕಾಗಿರುವಂತಹ ಆ ಅಂಶ ನಾನು ನೋಡಿದ್ಯಾ ಒಂದು 10 ನಿಮಿಷಗಳ ಕಾಲ. ಹೆಂಡತಿ ಅಥವಾ ಗಂಡನ ಜೊತೆ ಸಮಯನ ಕಳೆದಿದ್ದೀವಿ, ಒಟ್ಟಿಗೆ ಊಟ ಮಾಡಿದೀವಿ, ಅದು ಭಿನ್ನ. ಎಷ್ಟೊಂದ್ ಜನ ಮಾಡಲ್ಲ ಇದು ಭಿನ್ನ. ಅದು ಮಾತಾಡುವಾಗ ನಾವು ನಮ್ಮ ಜೀವನ ಮುಂದೆ ಯಾವ ರೀತಿ ಇರಬೇಕು ಅನ್ನೋ ಪ್ಲಾನ್ ಅನ್ನ ನಾವು ಮಾತಾಡ್ತಾ ಇದ್ವಿ. ಒಬ್ರಿಗೊಬ್ರು ಕೇರ್ ತಗೊಂಡಿದ್ಯಾ, ಯಾ ಮತ್ತೆ ಆನ್ ಟೈಮ್ ಮಲಗೋಕ್ ಮುಂಚೆ ನೀನು ಏನು ಪಾಸಿಟಿವ್ ಅಫರ್ಮೇಶನ್ಸ್ ಗಳನ್ನ ಹೇಳ್ಕೊಂಡಿದ್ಯಾ, ಅದು ಕೂಡ ಸಕ್ಸಸ್ಸೇ. ಓಕೆ. ಮತ್ತೆ ಮಲಗಿದ ಆನ್ ಟೈಮ್ ಅನ್ಕೊಂಡಿರೋ ತರ 10 ಗಂಟೆಗೆ ಅಂದ್ರೆ 10 ಗಂಟೆಗೆ ನಾನು ಮಲಗಿದ್ಯಾ, ಅಥವಾ 10:30 ಅನ್ಕೊಂಡಿದ್ ಮಲಗಿದ್ಯಾ, ಬೇಗ ಮಲಗ್ತಾ ಇದ್ಯಾ, ಯಾವುದೇ ಒಂದು ಟಿವಿ ನೋಡಿ ಸಮಯ ಹಾಳು ಮಾಡ್ಲಿಲ್ಲ, ಅದ್ರ ಬದಲು ನೀನು ಯಾವುದೋ ಒಂದು ವಿಚಾರನ ಕಲಿಯೋದಿಕ್ಕೆ ಮತ್ತೆ ಅಫರ್ಮೇಶನ್ ಮಾಡ್ಲಿಕ್ಕೆ, ವಿಜುವಲೈಸೇಷನ್ ಮಾಡ್ಲಿಕ್ಕೆ ಬಳಸ್ಕೊಂಡಿದ್ಯಾ, ಇದೆಲ್ಲ ಸಕ್ಸಸ್ಸೇ. ಯಾ ನೀನ್ ಅನ್ಕೊಂಡಿರೋ ಕೆಲಸ ಕಾರ್ಯಗಳನ್ನ ಮಾಡಿದ್ಯಾ ಅಂತ ಯಾವ್ದಾವ್ದು ಮಾಡಿದೀವಿ ಅದು ಆ, ಅನ್ಕೋಬೇಕು, ಮಾಡದೇ ಇರೋದು ಬೇಡ. ಆಗ ನೋಡಿ ನಮ್ಗೆ ಎಷ್ಟೋ ವಿಚಾರಗಳು ಮಾಡಿರ್ತೀವಿ. ಹಂಗ ಅನ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟಿರ್ತಾ ನಾವು ನೋಡ್ತಾ ಹೇಳ್ತಾ ಇದೀವಿ, ಯಾಕಂದ್ರೆ ನಮಗ್ ನಾವೇ ಹೇಳ್ತಾ ಇದೀವಿ, ಐ ಲವ್ ಯು, ನಾನು ನಿನ್ನ ಇಷ್ಟಪಡ್ತೀನಿ. ಯಾಕಂದ್ರೆ ಇದೆಲ್ಲ ಮಾಡಿದ್ಯಾ ಗುರು ನೀನು, ಇಷ್ಟೊಂದು ಸಕ್ಸಸ್ ನಿನ್ ಜೀವನದಲ್ಲಿ ಇವತ್ತೊಂದಿನ ಮಾಡಿದ್ಯಾ, ಅದೆಲ್ಲ ಸಾಧನೆ, ನೀನ್ ಮಾಡಿರೋಂಥ ಸಾಧನೆ. ಆದ್ರಿಂದ ನಾನಿನ್ನ ಪ್ರೀತಿಸ್ತೀನಿ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ಬೇಕು. ಅದೇನಾರು ಇರ್ಲಿ, ಕ್ಷಮಿಸಿರ್ಬೋದು, ಕ್ಷಮೆ ಕೇಳಿರೋದಿರ್ಬೋದು, ನಿಮಗೇನು ಅದು ಸಾಧನೆ ಸಣ್ಣದಿದ್ದಂತ ದೊಡ್ಡದಿರ್ಬೋದು, ಲಕ್ಷ ಲಕ್ಷ ಸಂಪಾದನೆ ಮಾಡಿರ್ಬೋದು, ಅವತ್ತೊಂದಿನ ಕೋಟಿ ಲಾಭ ಬಂದಿರ್ಬೋದು, ಯಾವ್ದೋ ಒಂದು ಡೀಲ್ ಕುದಿರ್ಬೋದು. ಯಾ ನಮ್ಮ ಆರೋಗ್ಯಕ್ಕೋಸ್ಕರ ನಾವು ತಗೊಂಡಿರುವಂತಹ ಕ್ರಮಗಳು ಏನಿದೆ, ಅದೇ ಎಕ್ಸರ್ಸೈಸ್ ಇರ್ಬೋದು, ಡಯಟ್ ಇರ್ಬೋದು, ಜಿಮ್ಗೆ ಹೋಗೋದಿರಬಹುದು, ಯಾ ಏನೇ ಇರ್ಬೋದು, ವಾಕಿಂಗ್ ಮಾಡೋದಿರ್ಬೋದು, ಪಥ್ಯನ ಫಾಲೋ ಮಾಡಿರೋದಿರ್ಬೋದು, ಯಥಾವತ್ತಾಗಿ ಚಾಚು ತಪ್ಪದೆ ಯಾರು ಇರ್ಬೋದು. ಇದೆಲ್ಲ ನಾವೇನ್ ಮಾಡಿದೀವಿ ಅದನ್ನ ಗುರುತಿಸಿ ಪ್ರತಿದಿನ ಕನ್ನಡಿಲಿ ನಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇಷ್ಟನ್ನು ಹೇಳಿ ಕೊನೆಗೆ ಐ ಲವ್ ಯು, ಸಾಧನೆ ನೀನು ಮಾಡಿದ್ಯಾ ಅಂತ ಹೇಳಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ತಾ ಆಮೇಲೆ ನೀವು ಮಲ್ಗಕ್ ಹೋದ್ರೆ, ಇದನ್ನ 90 ದಿನಗಳ ಕಾಲ ಮಾಡಿದ್ರೆ, 90 ದಿನಗಳ ಕಾಲ ಲೇಖಕರು ಹೇಳ್ತಾರೆ, ಎಷ್ಟೋ ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಏನ್ ಲಾಭ ಪಡ್ಕೊಂಡಿದ್ದಾರೆ, ಅವರ ಆತ್ಮವಿಶ್ವಾಸ ಏನಿದೆ ಇದಕ್ಕಿಂತ 1000 ಪಟ್ಟು ಜಾಸ್ತಿ ಆಗಿದೆ. ಯಾ 1000 ಪಟ್ಟು ಜಾಸ್ತಿ ಆಗಿದೆ. ಮತ್ತೆ 90 ದಿನಗಳಾದ್ಮೇಲೂ ಕಂಟಿನ್ಯೂ ಮಾಡ್ಬೇಕಂದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಬಿಡ್ಬೋದು, ಯಾಕಂದ್ರೆ ನಮ್ಗೆ ರೀವೈರ್ ಆಗ್ಬೇಕು. ಆದ್ರಿಂದ ಇವತ್ತು ತಪ್ಪದೆ ಇದನ್ನ ಪ್ರಯತ್ನ ಪಡಿ, ಯು ವಿಲ್ ನೋ ದ ಡಿಫ್ರೆನ್ಸ್. ಅಫ್ಕೋರ್ಸ್ ನಮ್ಗೆ ಅದನ್ನು ಹೇಳುವಾಗ ಎಷ್ಟೋ ಸಾರಿ ನಾವು ಭಾವೋದ್ವೇಗಕ್ಕೆ ಒಳಗಾಗೋ ಸಂದರ್ಭಗಳು ಇದಾವೆ. ಹೆಚ್ಚು ಖುಷಿ ಆಗ್ಬೋದು, ಮತ್ತೆ ನಾನ್ ಮಾಡಿದಿನಲ್ಲ ಅಂತ ನಾನ್ ಮಾಡಿರೋ ಸಾಧನೆ ನೆನ್ಸ್ಕೊಂಡಾಗ ನನಗೆ ದುಃಖನೂ ಆಗ್ಬೋದು, ಅಳು ಬರ್ಬೋದು. ದಟ್ಸ್ ಫೈನ್. ಬಟ್ ಆ ಎಕ್ಸರ್ಸೈಸ್ ಮಾಡಿ ನೋಡಿ ಸ್ನೇಹಿತರೆ, ಇಂಥ ಅದ್ಭುತವಾದಂತಹ ಒಂದು ಬದಲಾವಣೆ ಶುರು ಆಗ್ಬಿಡುತ್ತೆ ನಿಮ್ಮ ಜೀವನದಲ್ಲಿ. ಓಕೆ, ಯಾ ಡನ್. ದಟ್ ಇಸ್ ಎಕ್ಸರ್ಸೈಸ್ ಫಾರ್ ದಿ ಡೇ. ಮತ್ತೆ ರಿವಾರ್ಡ್ ಯುವರ್ ಇನ್ನರ್ ಚೈಲ್ಡ್. ಪೇರೆಂಟ್ ಲೈಕಿಗೂ, ಅಡಲ್ಟ್ ಲೈಕಿಗೂ, ಚೈಲ್ಡ್ ಲೈಕಿಗೂ ಅಂತ ಏನಿರುತ್ತೆ, ನಿಮ್ಮ ಇನ್ನರ್ ಚೈಲ್ಡ್ ಏನಿರ್ತಾರೆ, ಒಳಗಿನ ಒಂದು ಬಾಲಕ ಅಥವಾ ಬಾಲಕಿ ಏನಿರ್ತಾರೆ, ಅದನ್ನ ನೀವು ರಿವಾರ್ಡ್ ಮಾಡಿ, ಪ್ರಶಂಸೆ ನೀಡಿ. ಎಲ್ಲರಿಗೂ ಇರುತ್ತೆ ಇದು, ನಾವು ಕಲ್ತು ಬಂದಿರ್ತೀವಿ. ಪೇರೆಂಟ್ ಲೈಕಿಗೂ ಅಂದ್ರೆ ತಂದೆ ತಾಯಿಗಳು ಏನ್ ಮಾಡ್ತಾವೆ, ಈಗೋ ಇರ್ತವೆ, ಮಕ್ಳು ಕೇಳ್ಬೇಕು, ಯಾ ಪರ್ಮಿಷನ್ ಕೇಳ್ಬಿಟ್ಟು ಹೋಗ್ಬೇಕು, ಆ ತರ ಭಾವನೆಗಳು ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಇವಾಗ್ಲೂ ನಾವೇನೋ ಕೆಲಸ ಮಾಡ್ಬೇಕಂದ್ರೆ ಅದನ್ನ ರಿವಾರ್ಡ್ ಮಾಡಿ. ಒಳ್ಳೇದು ಮಾಡ್ತಾ ಇದೀವಿ ಅಂದ್ರೆ ರಿವಾರ್ಡ್ ಮಾಡ್ಬೋದು. ಅಡಲ್ಟ್ ಲೈಕಿಗೂ ಅಂತ ಹೇಳಿದ್ರೆ ಅವ್ರು ಯಾರಿಗೂ ಕೇಳಲ್ಲ, ಬಿಸಿ ರಕ್ತದ ತರ ಡಿಸಿಷನ್ಗಳನ್ನ ತಗೋತಾ ಇರ್ತೀವಿ ನಾವು, ಲಾಜಿಕಲ್ ರೀಸನಿಂಗ್ ಮೈಂಡ್ ನ ಅಪ್ಲೈ ಮಾಡ್ತಾ ಇರ್ತೀವಿ, ಅದು ಒಳ್ಳೇದೇ.
ರಿವಾರ್ಡ್ ಮಾಡಿ. ಚೈಲ್ಡ್ ಲೈಕ್ ಈಗ ಹಠ ಮಾಡೋದು ಮಕ್ಕಳು, ನನ್ಗೆ ಅದ್ ಬೇಕು ಅಂತ, ನಾನು ಇದನ್ನ ಸಾಧಿಸ್ಬೇಕು ಅಂದ್ರೆ ಹತ್ಕೊಂಡು ಹಠ ಮಾಡಿ ಹತ್ತು ಕರೆದು ಪಡ್ಕೊಳಲ್ವಾ, ಆ ರೀತಿ ನಾವು ಕೂಡ ಏನಾದ್ರು ಗುರಿ ಬೇಕು, ನಾನು ಮಾಡ್ಲೇಬೇಕು, ನಾನು ಅನ್ಕೊಂಡಿರೋ ಟೈಮ್ ಟೇಬಲ್ ನಾನು ಫಾಲೋ ಮಾಡೇ ಮಾಡ್ತೀನಿ. ಇದೆಲ್ಲ ಒಳ್ಳೆ ಗುಣಗಳು, ಅದನ್ನ ನಾವು ರಿವಾರ್ಡ್ ಮಾಡ್ಬೇಕು. ಓಕೆ, ಸೆನ್ಸ್ ಆಫ್ ಕಂಪ್ಲೀಷನ್ ಇರುತ್ತೆ. ನೆಕ್ಸ್ಟ್, ಅಂಟಿಲ್ ಯು ಹ್ಯಾವ್ ಬಿನ್ ಅಕ್ನಾಲೇಜ್ಡ್ ಅಂಡ್ ರೆಕಗ್ನಿಷನ್. ಎಸ್, ನೀವು ನಿಮ್ಮನ್ನ ಅಕ್ನಾಲೇಜ್ ಮಾಡ್ತಾ ಇದ್ದೀರಾ, ನಿಮ್ಮನ್ನ ನೀವು ಅಂಗೀಕರಿಸ್ತಾ ಇದ್ದೀರಾ, ಬೇರೆಯವ್ರಿಗೋಸ್ಕರ ಎದುರು ನೋಡ್ತಾ ಇಲ್ಲ. ಇದನ್ನ ನೀವು ಮಾಡಿದ್ರೆ ಆಟೋಮೆಟಿಕ್ ಆಗಿ ಎಲ್ಲರೂ ನಮ್ಮನ್ನ ಅಂಗೀಕರಿಸಕ್ ಶುರು ಮಾಡ್ತಾರೆ, ಎಲ್ಲರೂ ನಮ್ಮ ಕೆಲಸ ಕಾರ್ಯಗಳನ್ನ ಗುರುತಿಸ್ತಾರೆ, ಮತ್ತು ಎಲ್ಲರೂ ನಮ್ಮನ್ನ ಏನು ರಿವಾರ್ಡ್ ಕೊಡ್ತಾರೆ, ಸೊ ಪ್ರಶಂಸೆ ನೀಡಕ್ಕೆ ಶುರು ಮಾಡ್ತಾರೆ. ಓಕೆ ಫ್ರೆಂಡ್ಸ್, ವಿತ್ ದಟ್ ವಿಲ್ ಕನ್ಕ್ಲೂಡ್. ಈಗ ವಾರಿಯರ್ ಡಿಕ್ಲರೇಷನ್ ಮಾಡೋಣ. ಓಕೆ, ವಾರಿಯರ್ ಡಿಕ್ಲರೇಷನ್ ಎಲ್ಲರೂ ಓಪನ್ ಮಾಡ್ಕೊಳ್ಳಿ, ಅದನ್ನ ನಾನು ಮತ್ತೆ ಡಿಸ್ಪ್ಲೇ ಮಾಡ್ತೀನಿ. ಅದಕ್ಕೆ ಮುಂಚೆ ರಿಚುವಲ್ಸ್ ಒಂದು ಫೋಟೋ. ಓಕೆ, ಹಾ, ಯೋಧರ ಘೋಷಣೆ. ರೆಡಿ? ನಾವು ಯೋಧರು. ಎಸ್, ವಿ ಆರ್ ದಿ ವಾರಿಯರ್ಸ್. ಅದನ್ನ ನೆನೆಸ್ಕೊಳ್ಳೋ ಸಮಯ. ನಮ್ಮಲ್ಲಿ ಏನಿದೆ ಆ ಶಕ್ತಿ ಸಾಮರ್ಥ್ಯ, ಅದನ್ನ ಎತ್ತಿ ಹೊರಗಡೆ ತೆಗೆದು ಇವತ್ತು ಯೋಧರ ರೀತಿಲಿ ನಾವು ಕೆಲಸ ಕಾರ್ಯಗಳನ್ನ ಮಾಡಿ ಸಮರೋಪಾದಿಯಲ್ಲಿ ನಾವೇನ್ ಅನ್ಕೊಂಡಿದೀವಿ ಅದನ್ನ ಸಾಧಿಸೋ ನಿಟ್ಟಿನಲ್ಲಿ ಮುಂದಕ್ಕೆ ಹೋಗ್ಬೇಕು. ಹಾಗಾಗಿ ತುಂಬಾನೇ ಮುಖ್ಯ. ರಿಪೀಟ್ ಆಫ್ಟರ್ ಮೀ. 1 2 3 ಗೋ. ನಾನು ಒಬ್ಬ ಯೋಧ. ಭಯದ ನಡುವೆಯೂ ನಾನು ಕ್ರಮ ಕೈಗೊಳ್ಳುತ್ತೇನೆ. ಹೇಳ್ತಾ ಇದ್ದೀರಾ? ಹೇಳ್ಬೇಕಿದು. ಸುಪ್ತ ಮನಸ್ಸಿಗೆ ಇನ್ಸ್ಟ್ರಕ್ಷನ್ಸ್ ಹೋಗುತ್ತೆ. ನಿಮ್ಮನ್ನ ನೀವು ಇದು ಇದು ಹೊಗಳ್ಕೊಳ್ಳೋದೆ ಅಲ್ವಾ? ನಿಮ್ಮನ್ ಬಗ್ಗೆ ನೀವು ತುಂಬಾ ನಾನು ಯೋಧ ಅಂತ ಅಂದ್ಕೊಳ್ಳೋದು ಕೂಡ ಅಕ್ನಾಲೇಜ್ ಮಾಡ್ತಾ ಇದ್ದೀರಾ. ಅಫ್ಕೋರ್ಸ್ ನೀವೆಲ್ಲ ಯೋಧರೇನೆ. ಓಕೆ, ನಾನು ಒಬ್ಬ ಯೋಧ. ಏನೇ ಆಗಲಿ ನಾನು ಏನನ್ನಾದರೂ ಮಾಡಲು ಸಿದ್ಧನಾಗಿದ್ದೇನೆ. ನಾನು ಒಬ್ಬ ಯೋಧ. ನಾನು ಪ್ರತಿಯೊಂದು ಕೆಲಸವನ್ನು 100% ಮಾಡುತ್ತೇನೆ. ನಾನು ಒಬ್ಬ ಯೋಧ. ನಾನು ಕಠಿಣವಾದದ್ದನ್ನು ಮಾಡಲು ಸಿದ್ಧನಾಗಿದ್ದೇನೆ. ನಾನು ಒಬ್ಬ ಯೋಧ. ಯಾವುದೇ ರೀತಿಯ ಮನಸ್ಥಿತಿಯ ನಡುವೆ ನಾನು ಕ್ರಮ ಕೈಗೊಳ್ಳುತ್ತೇನೆ. ಎಸ್, ಏನೇ ಆಗ್ಲಿ ನಾನು ಆಕ್ಷನ್ ತಗೋತೀನಿ. ನಾನು ಒಬ್ಬ ಯೋಧ. ಯಾವುದೇ ಅಡಚಣೆಗಿಂತಲೂ ನಾನು ದೊಡ್ಡವನಾಗಿದ್ದೇನೆ. ನಾನು ಒಬ್ಬ ಯೋಧ. ನಾನು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ. ನಾನು ಒಬ್ಬ ಯೋಧ. ನನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನು ನಾನೇ ಸೃಷ್ಟಿಸುತ್ತೇನೆ. ಎಸ್, ನಾನು ಒಬ್ಬ ಯೋಧ. ನನ್ನ ಆಯ್ಕೆಗಳು ನನ್ನ ವಾಸ್ತವಿಕತೆಯನ್ನು ರೂಪಿಸುತ್ತವೆ. ನನಗಾಗೋದಿಲ್ಲ ಅನ್ನೋ ಮಾತೇ ಇಲ್ಲ. ನಾನು ಮಾಡೋದು ಅಥವಾ ಬಿಡೋದು ನನ್ನ ಆಯ್ಕೆ. ಪ್ರಯತ್ನಿಸ್ತೀನಿ ಅನ್ನೋದಿಲ್ಲ, ನಾನು ಮಾಡುವೆ ಇಲ್ಲ ಮಾಡೋದಿಲ್ಲ. ನಾನು ನನ್ನ ಹೃದಯಕ್ಕೆ ಸತ್ಯನಿಷ್ಠನಾಗಿದ್ದೇನೆ. ಎಸ್, ನನ್ನ ಹೃದಯಕ್ಕೆ ನಾನು ಸತ್ಯನಿಷ್ಠನಾಗಿದ್ದೇನೆ. ನಾನು ಒಬ್ಬ ಯೋಧ. ನಾನು ನನ್ನ ಸತ್ಯವನ್ನು ಸಹಾನುಭೂತಿಯೊಂದಿಗೆ ಹೇಳುತ್ತೇನೆ. ಪೂಜಾ ಅವರೇ, ನೀವು ಹೇಳ್ತಾ ಇದ್ದೀರಾ? ಹೌದು. ನಿಮ್ಮ ಹತ್ರ ಇದೆಯಾ? ಹೇಳ್ಬೇಕು, ಬಾಯಲ್ಲಿ ಇನ್ಸ್ಟ್ರಕ್ಷನ್ಸ್ ಹೋಗುತ್ತೆ. ಮತ್ತೆ ಈ ಒಂದು ಶೀಟ್ ಇದೆಯಾ ನಿಮ್ಮ ಹತ್ರ? ಯೋಧರ ಘೋಷಣೆ ಇದೆಯಾ ನಿಮ್ ಬಳಿ? ಉಂಟುಂಟು. ಉಂಟಾ? ವೆರಿ ಗುಡ್. ದೆನ್ ಹೇಳ್ಬೇಕು, ಅವಾಗಲೇ ಅದರ ಫಲ. ನಾನು ಒಬ್ಬ ಯೋಧ. ನಾನು ನನ್ನ ಬದ್ಧತೆಯನ್ನು ಕಾಯ್ದುಕೊಳ್ಳುತ್ತೇನೆ. ನಾನು ಒಬ್ಬ ಯೋಧ. ನನ್ನ ಮಾತೆ ಕಾನೂನು. ನಾನು ಒಬ್ಬ ಯೋಧ. ನಾನು ನನ್ನನ್ನು ಈಗಲೇ ಅನುಮೋದಿಸುತ್ತೇನೆ. ಎಸ್, ನಾನು ಒಬ್ಬ ಯೋಧ. ನನಗೆ ಎಲ್ಲಾ ಸಾಧ್ಯವಿದೆ ಎಂದು ನಂಬುತ್ತೇನೆ. ನಾನು ಒಬ್ಬ ಯೋಧ. ನಾನು ನನ್ನ ಗುರಿಗಳನ್ನು ಸಾಧಿಸುತ್ತೇನೆ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ಎಸ್, ಎಕ್ಸಾಕ್ಟ್ಲಿ. ಎಲ್ರು ಯೋಧರೆ. ನಾನು ಯೋಧ, ನೀವು ಯೋಧರ, ಎಲ್ರು ಯೋಧರೆ. ನಾವು ವಾರಿಯರ್ಸ್ ಆಗಿದ್ದೀವಿ. ಸಮರೋಪಾದಿಯಲ್ಲಿ ನಮ್ಮ ಗುರಿಗಳನ್ನ ಸಾಧಿಸಕ್ಕೆ ಹೊರಟಿದ್ದೀವಿ. ಆ ಒಂದು ಯುದ್ಧಕ್ಕೆ ಮಾಡ್ತಾ ಇದ್ದೀವಿ, ಹೋರಾಟದಲ್ಲಿದ್ದೀವಿ. ಇಷ್ಟರಲ್ಲೇ ಅದನ್ನ ಜಯವನ್ನ ಗಳಿಸ್ತೀವಿ. ಸ್ನೇಹಿತರೆ, ಇದು ನ್ಯೂರೋಸೈನ್ಸ್ ಆಧಾರದ ಮೇಲೆ ಮಾಡಿರುವಂಥದ್ದು. ನಮ್ಮ ಬಗ್ಗೆ ನಾವು ಫೀಲಿಂಗ್ಸ್ ಬರೀ ಓದ್ಬೇಡಿ ದಯವಿಟ್ಟು, ಅದರ ಪ್ರಯೋಜನ ಕಡಿಮೆ. ನಾನು ಒಬ್ಬ ಯೋಧ ಅಂತ ಫೀಲ್ ಮಾಡ್ಬೇಕು, ಭಾವನೆಗಳು ವ್ಯಕ್ತಪಡಿಸ್ಬೇಕು. ಏನು ಒಬ್ಬ ಯೋಧ ಫೀಲ್ ಮಾಡ್ತಾನೆ ಯುದ್ಧ ಆಗೋಕ್ ಮುಂಚೆ ಆಗಿರ್ಬೇಕು, ಅವಾಗ್ಲೇ ಇದು ಕೆಲಸ ಮಾಡುತ್ತೆ, ಬೇಗ ರಿವೈರ್ ಆಗುತ್ತೆ. ಸೊ ದಟ್ ಈಸ್ ಅ ರೈಟ್ ವೇ ಆಫ್ ಚಾಂಟಿಂಗ್ ದಿಸ್ ವಾರಿಯರ್ ಡಿಕ್ಲರೇಷನ್. ಓಕೆ, ಎಸ್. ಈಗ ನಮ್ಮ ಅಪರಿಮಿತ ಸ್ಟೆಪ್ಸ್, ಸಿಗ್ನೇಚರ್ ಸ್ಟೆಪ್. ನಾವು ಅಪರಿಮಿತರಂತ ನೆನಪಿಸ್ಕೊಳ್ತೀವಿ ಮತ್ತೊಮ್ಮೆ. 3 ಚಪ್ಪಾಳೆ, 1 ಘೋಷಣೆ.
ಒನ್ ಟೂ ತ್ರೀ ಗೋ. ಒನ್ ಟೂ ತ್ರೀ. ನಾನು ಅಪರಿಮಿತ. ಒನ್ ಟೂ ತ್ರೀ. ನಾನು ಅಪರಿಮಿತ. ಎಸ್. ಒನ್ ಟೂ ತ್ರೀ. ನಾನು ಅಪರಿಮಿತ. ಎಸ್, ಅಪರಿಮಿತ. ಎಲ್ಲರೂ ಅಪರಿಮಿತರೆ. ನಮ್ಮ ಗುರಿಗಳನ್ನ ಈಗಲೇ ಸಾಧಿಸ್ಕೊಳ್ಳೋ ಒಂದು ಪ್ರಯತ್ನದಲ್ಲಿದ್ದೀವಿ. ಖಂಡಿತ ಅದನ್ನ ನಾವು ಸಾಧಿಸ್ತಾ ಇದೀವಿ ಕೂಡ. ಆಲ್ರೆಡಿ ನಾವು ವಿ ಆರ್ ಸಕ್ಸಸ್ಫುಲ್ ಪೀಪಲ್. ಓಕೆ, ಈಗ 2 ನಿಮಿಷ ಮೆಡಿಟೇಷನ್ ಮಾಡೋಣ. ಇನ್ನು 3 ನಿಮಿಷಗಳ ಕಾಲಾವಧಿ ಇದೆ. ಆರಾಮದಾಯಕ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಮೆಡಿಟೇಷನ್ ಶುರು ಆಗುತ್ತೆ. ಇನ್ ಬಿಟ್ವೀನ್ ಏನಾದರೂ ಕಟ್ ಆದ್ರೆ ಕಂಟಿನ್ಯೂ ಮಾಡಿ. ಮೆಡಿಟೇಷನ್ ನೀವೇ ಪೂರ್ಣಗೊಳಿಸಿ. ಓಕೆ, ಆರಾಮದಾಯಕ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಬೆನ್ನು ನೇರವಾಗಿರಲಿ. ಕಣ್ಣುಗಳನ್ನು ಮುಚ್ಚಿ. ಮತ್ತೆ ನಿಮ್ಮ ಗಮನ ನಿಮ್ಮ ಉಸಿರಾಟದ ಮೇಲಿರಲಿ. ನಿಮ್ಮ ಉಸಿರಾಟ ನಿಧಾನವಾಗಿಯೋ ದೀರ್ಘವಾಗಿಯೋ ಇರುವುದನ್ನು ಗಮನಿಸಿ. ಇನ್ಹೇಲ್ ಎಂಬ ಸೂಚನೆ ಮೇರೆಗೆ ಉಸಿರನ್ನು ದೀರ್ಘವಾಗಿ ಮೂಗಿನ ಮೂಲಕ ತೆಗೆದುಕೊಳ್ಳಿ. ಎಕ್ಸೇಲ್ ಎಂಬ ಸೂಚನೆ ಮೇರೆಗೆ ಉಸಿರನ್ನು ಹೊರಗಡೆ ಬಿಡಿ. ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್,